ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಲೆಕ್ಚರ್ಸ್ ಅಲ್ಲಿ ನಾವು ಫಸ್ಟ್ PUC ಹೋಲ್ ಸಿಲೆಬಸ್ ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀವಿ. ಸೊ ಇವತ್ತಿನ ಸೆಷನ್ ನಲ್ಲಿ ಸೆಕೆಂಡ್ PUC ಎಂಟರ್ ಆಗ್ತಾ ಇದೀವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ನೋಡಿ, ಹೆಸರು ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದ್ರು ನೀವು ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಚಾಪ್ಟರ್ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಅಲ್ಲಿ. ಇನ್ನು ಡೀಟೈಲ್ಡ್ ಆಗಿ ಇನ್ನು ಜಾಸ್ತಿ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂತಂದಾಗ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಏಕಲವ್ಯ ಬ್ಯಾಚ್ ಅಲ್ಲಿ. ಇದು ನಿಮಗೆ ಕ್ರಾಶ್ ಕೋರ್ಸ್ ಆಗಿರೋದ್ರಿಂದ ಈ ಒಂದು ಚಾಪ್ಟರ್ ಇಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗನ್ ಶೂಟ್ ಪಾಯಿಂಟ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದರ ತಕ್ಕಂಗೆ ನಮಗೆ ಕೆಲವು ಇಂಪಾರ್ಟೆಂಟ್ ಮಾಡೆಲ್ಸ್ ವಿಚ್ ಇಸ್ ರಿಪೀಟೆಡ್ ಫ್ರೀಕ್ವೆಂಟ್ಲಿ ಆ ಪ್ರಾಬ್ಲಮ್ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಅಸ್ ದ ವೆಲ್ಕಮ್ ಟು ದ ಸೆಷನ್. ಏನು ಹೇಳ್ತಾ ಇದೀವಿ ನೋಡಿ, ಇಲ್ಲಿ ನಮಗೆ ವಾಟ್ ಆರ್ ಟಾಪಿಕ್ಸ್ ಟು ಬಿ ಕವರ್ಡ್. ಏನೇನು ಟಾಪಿಕ್ ನಾವು ಇಲ್ಲಿ ಕವರ್ ಮಾಡ್ತಾ ಇದೀವಿ ಅಂತಂದಾಗ ಜಸ್ಟ್ ಅಬೌಟ್ ದ ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅಂದ್ರೆ ಬೇರೆ ಏನೂ ಅಲ್ಲ, ಇಟ್ ಸೇಸ್ ಅಬೌಟ್ ದ ಚಾರ್ಜಸ್ ಏನು, ಮೆಥಡ್ ಆಫ್ ಚಾರ್ಜಿಂಗ್ ಅಂದ್ರೆ ಏನು, ಕನ್ಸರ್ವೇಷನ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಕೂಲಮ್ಸ್ ಲಾ, ಅಪ್ಲಿಕೇಶನ್ಸ್, ಫೋರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿಕೊಂಡು ಆಮೇಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಅಪ್ಲಿಕೇಶನ್ಸ್ ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಾಟ್ ಇಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ ಅಂದ್ರೆ ಏನು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಆಮೇಲಿಂದ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ನೋಡಿ ಗಾಸ್ ಲಾ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ನ ಮುಗಿಸ್ಕೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಇಂಟ್ರಡಕ್ಷನ್ ನಾವು ಏನು ಓದ್ತೀವಿ ಅಂತಂದಾಗ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಚಾರ್ಜ್. ವಾಟ್ ಈಸ್ ಅ ಚಾರ್ಜ್ ಅನ್ನೋದೇನಪ್ಪಾ ಅಂತಂದಾಗ ಇಟ್ ಈಸ್ ಅ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಸರ್ಟನ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಆಫ್ ಸರ್ಟನ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್, ಪ್ರೋಟಾನ್, okay, alpha particle, like that we can say electron, proton, etc. okay, by virtue of which it attracts or repel anta ಹೇಳ್ತಾರೆ. attracts or repel the other particles anta ಹೇಳ್ತಾರೆ, other particles. so that is about the charge anta ಕಲಿತೀವಿ. Later, what are the different types of charges we are having here? Types of charges are charged body ಅಂತಾನೆ ಹೇಳ್ಬೋದು. ಟೈಪ್ಸ್ ಆಫ್ ಚಾರ್ಜಸ್ ಅಲ್ಲಿ ನಿಮಗೆ ಫಸ್ಟ್ ಬರೋದು, ನಿಮಗೆ ಫಸ್ಟ್ ಒನ್ ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದು. ನೆಗೆಟಿವ್ ಚಾರ್ಜ್ ಅಂದ್ರೆ ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದಾಗ ದ ಬಾಡಿ ವಿಚ್ ಹ್ಯಾಸ್ ಎಕ್ಸೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಎಕ್ಸೆಸ್ ಎಲೆಕ್ಟ್ರಾನ್ಸ್, ಯಾವ ಬಾಡಿಯಲ್ಲಿ ನಿಮಗೆ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಅನ್ನೋದಿರುತ್ತೋ ಆ ಬಾಡಿನ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಇನ್ನು ಎರಡನೇದೇನಪ್ಪ ಅಂತಂದಿದ್ದಾಗ ಸಿ ಹಿಯರ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ಬೋದು. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ ಸಿ ಹಿಯರ್ ದ ಬಾಡಿ ವಿಚ್ ಹ್ಯಾಸ್ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್, ಯಾವ ಬಾಡಿಯಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೋ ಆ ಒಂದು ಬಾಡಿನ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ದಿಸ್ ಆರ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಜಸ್ ಅಂತ ಹೇಳ್ಬೋದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ನೋಡೋಣ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್? ನೋಡಿ, ಪ್ರಾಪರ್ಟೀಸ್ ಆಫ್ ಚಾರ್ಜ್ ನಿಮಗೆ ಬೇಸಿಕ್ ಚಾರ್ಜಸ್ ಮಸ್ಟ್ ಅಂಡ್ ಶುಡ್ ನಮಗೆ ಗೊತ್ತಿರಲೇಬೇಕು. ಸೊ ವಾಟ್ ಈಸ್ ದಟ್ ಅಂತಂದಾಗ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳ್ತಾರೆ. ಕನ್ಸರ್ವೇಷನ್ ಆಫ್ ಚಾರ್ಜ್. ವಾಟ್ ಈಸ್ ಮೀನಿಂಗ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಹಿಯರ್ ಅಂತಂದ್ರೆ ಸಿ ಹಿಯರ್ ಫಾರ್ ಆನ್ ಐಸೋಲೇಟೆಡ್ ಬಾಡಿ ವಿಚ್ ಆರ್ ಸಪರೇಟೆಡ್ ಫ್ರಮ್ ಸರೌಂಡಿಂಗ್ ಸಪರೇಟ್ ನಾವು ಕನ್ಸಿಡರ್ ಮಾಡಿದಾಗ ಆ ಒಂದು ಬಾಡಿನ ಐಸೋಲೇಟೆಡ್ ಸಿಸ್ಟಮ್ ಇಲ್ಲ ಐಸೋಲೇಟೆಡ್ ಬಾಡಿ ಅಂತ ಹೇಳ್ತೀವಿ. ಫಾರ್ ಅನ್ ಐಸೋಲೇಟೆಡ್ ಬಾಡಿ ದ ಟೋಟಲ್ ಚಾರ್ಜ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಬರೀಬಹುದು. ದಟ್ ಮೀನ್ಸ್ ದ ಚಾರ್ಜ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಏನಪ್ಪಾ ಇಲ್ಲಿ ಅಂತಂದ್ರೆ ವಿ ಕ್ಯಾನ್ ಸೇ ಅಬೌಟ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ವಾಟ್ ಇಸ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಹಿಯರ್? ನೋಡಿ, ಇಲ್ಲಿ you can say the total charge, na mathematical ಆಗಿ represent ಮಾಡ್ತಾ ಇದೀನಿ. total charge on isolated system is always equals to plus or minus n into e ಅಂತ ಬರಿತೀರಾ. what is this n called? n is an integer ಅಂತ ಹೇಳ್ತೀವಿ.
ಎನ್ ಈಸ್ ಆನ್ ಇಂಟೀಜರ್, ಇ ಅನ್ನೋದು ನಿಮಗೆ ಎಲೆಕ್ಟ್ರಾನಿಕ್ ಚಾರ್ಜ್ ಆಗಿರುತ್ತೆ. ದಟ್ ಈಸ್ 1.6 × 10⁻⁻19 ಕೂಲಮ್ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್ ಹಿಯರ್? SI ಯೂನಿಟ್ ಆಫ್ ಚಾರ್ಜ್ ಹೇಗೆ ಬರಿಬೋದು ನಾವಿಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕೂಲಮ್. ಇಟ್ ಈಸ್ ಅ ಕೂಲಮ್. ಸೊ ನಾವು ಇದನ್ನ ಮೈಕ್ರೋ ಕೂಲಮ್ಸ್ ಅಲ್ಲೂ ಮೆಜರ್ ಮಾಡ್ತೀರಾ, ನ್ಯಾನೋ ಕೂಲಮ್ಸ್ ಅಲ್ಲೂ ಮೆಜರ್ ಮಾಡಬಹುದು, ಪಿಕೋ ಕೂಲಮ್ಸ್ ಅಲ್ಲೂ ನಾವು ಮೆಜರ್ ಮಾಡಬಹುದು. ದಟ್ ಈಸ್ ದ SI ಯೂನಿಟ್ ಆಫ್ ಅ ಚಾರ್ಜ್. ಅಂಡ್ ಲೇಟರ್ ಇನ್ನು ಥರ್ಡ್ ಪ್ರಾಪರ್ಟಿ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಮ್ಯಾಥಮೆಟಿಕಲ್ ಆಗಿ ಹೇಳ್ಬೋದು ಅಂತಂದಾಗ, ಯಾವಾಗಾದರೆ ಒಂದು ಸಿಸ್ಟಮ್ ಇದ್ದಾಗ ನಿಮಗೆ +Q1 -Q2 +Q3 ಈ ರೀತಿ ನಿಮಗೆ ಡಿಫರೆಂಟ್ ಚಾರ್ಜಸ್ ಅನ್ನೋದು ನಿಮಗಿದ್ದರೆ, ಓಕೆ, ಹಾಗಾಗಿ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು Q1 ± Q2 ± Q3 + ± Qn ಅಂತ ಹೇಳ್ಬೋದು. ಚಾರ್ಜಸ್ ಆರ್ ಆಲ್ವೇಸ್ ಬಿ ಅಡಿಟಿವ್ ಇನ್ ನೇಚರ್ ಅಂತ ಕರಿತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್ ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂಡ್ ಅನ್ಲೈಕ್ ಚಾರ್ಜಸ್ like charges repel each other, and unlike charges attract each other ಅಂತ ಹೇಳ್ತಾರೆ. attract each other. ಸೊ ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಟ್ ಅಂತ ಬರ್ದಿರ್ತೀನಿ. ಸೊ ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ repulsion is the sure test for a charged body ಅಂತ ಹೇಳ್ತಾರೆ. ಫಾರ್ ಎ ಚಾರ್ಜ್ಡ್ ಬಾಡಿ. ಗೊತ್ತಾಗಿದೆ? ರಿಪಲ್ಷನ್ ಇಸ್ ದ ಸೂರ್ ಟೆಸ್ಟ್ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ, ವೆನೆವರ್ ವಿ ಕನ್ಸಿಡರ್ ಎ ನ್ಯೂಟ್ರಲ್ ಬಾಡಿ ಇಟ್ ವಿಲ್ ಬಿ ನ್ಯೂಟ್ರಲ್ ಬಾಡಿ ವಿಲ್ ಬಿ ಅಂತ ಬರ್ದಿರ್ತೀನಿ ನಾನಿಲ್ಲಿ. ಸೊ ಸಿ ಹಿಯರ್ ನ್ಯೂಟ್ರಲ್ ಬಾಡಿ ವಿಲ್ ಬಿ attracted by both positively charged body and negatively charged body ಅಂತಾನು ಹೇಳ್ಬೋದು. ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಇಂದನೋ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಇಂದನೋ ಎರಡು ಬಾಡಿಯಿಂದನೂ ಈ ನ್ಯೂಟ್ರಲ್ ಬಾಡಿ ಅನ್ನೋದು ಅಟ್ರಾಕ್ಟ್ ಆಗಿರುತ್ತೆ. ಗೊತ್ತಾಗಿದಲ್ವಾ? ಹಾಗಾಗಿ ರಿಪಲ್ಷನ್ ಈಸ್ ಅ ಶೂರ್ ಟೆಸ್ಟ್ ಫಾರ್ ವಾಟ್ ಇಸ್ ದ ಚಾರ್ಜ್ ಅಂತ ಹೇಳ್ಬೋದು. And later, what is the device used to detect the nature of the charge on a body ಅಂತ ಹೇಳ್ಬೋದು. So see here, gold leaf electroscope ಅಂತ ಹೇಳ್ತಾರೆ. gold leaf electroscope is a device used to detect a charge ಅಂತ ಹೇಳ್ತೀವಿ. used to detect a ಚಾರ್ಜ್ ಆನ್ ಎ ಬಾಡಿ. ಒಂದು ಬಾಡಿ ಮೇಲೆ ಯಾವ ಚಾರ್ಜ್ ಇದೆ, ಯಾವ ನೇಚರ್ ಆಫ್ ದ ಚಾರ್ಜ್ ಇದೆ ಅಂತ ಡಿಟೆಕ್ಟ್ ಮಾಡೋದಕ್ಕೆ ನಾವು ಎಲೆಕ್ಟ್ರೋಸ್ಕೋಪ್ ಅನ್ನೋ ಡಿವೈಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಒಂದು ಬಾಡಿನ ಚಾರ್ಜ್ ಮಾಡೋದಕ್ಕೆ ವಾಟ್ ಆರ್ ದ ಮೆಥಡ್ಸ್ ಬ್ರೀಫ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಫಸ್ಟ್ ಒನ್ ಏನಪ್ಪ ಅಂತಂದಾಗ ಬೈ ಫ್ರಿಕ್ಷನ್ ಅಂತ ಕರಿತೀವಿ. ವಾಟ್ ಇಸ್ ದ ಫ್ರಿಕ್ಷನ್ ಹಿಯರ್? ಫ್ರಿಕ್ಷನ್ ಅಂತಂದಾಗ ಒಂದು ಬಾಡಿ ಇನ್ನೊಂದು ಬಾಡಿನ ರಬ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅಂತಂದರೆ, ಚಾರ್ಜಸ್ ಅನ್ನೋದು ಅಂದರೆ ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಒಂದು ಬಾಡಿ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಹೌ ದ ಬಾಡಿ ಕ್ಯಾನ್ ಬಿ ಚಾರ್ಜ್. ಅಂಡ್ ಲೇಟರ್ ಬೈ ಕಂಡಕ್ಷನ್ ಅಂತ ಹೇಳ್ತದೆ. ಬೈ ಕಂಡಕ್ಷನ್ ಅರ್ಥ ಆಯ್ತಲ್ವಾ? ಬೈ ಕಂಡಕ್ಷನ್ ಅಂದ್ರೆ ಏನಂತಂದ್ರೆ, ಯಾವಾಗಾದ್ರೂ ಒಂದು ಚಾರ್ಜ್ಡ್ ಬಾಡಿನ ಒಂದು ಅನ್ಚಾರ್ಜ್ಡ್ ಬಾಡಿಗೆ ತಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಇದರಲ್ಲಿರತಕ್ಕಂಥ ಚಾರ್ಜಸ್ ಅನ್ನೋದಕ್ಕೆ ಫ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಬೈ ಕಂಡಕ್ಷನ್. ಲೇಟರ್ ಬೈ ಇಂಡಕ್ಷನ್. ಏನ್ ಇಂಡಕ್ಷನ್ ಅಂತಂದ್ರೆ ದ ಪ್ರಾಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಬೈ ಬ್ರಿಂಗಿಂಗ್ ಎ ಚಾರ್ಜ್ಡ್ ಬಾಡಿ ಕ್ಲೋಸ್ ಟು ಎ ನ್ಯೂಟ್ರಲ್ ಬಾಡಿ ಬಟ್ ನಾಟ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ದಿಸ್ ಆರ್ ದ 3 ಇಂಪಾರ್ಟೆಂಟ್ ಮೆಥಡ್ಸ್ ಫಾರ್ ಚಾರ್ಜಿಂಗ್ ಎ ಬಾಡಿ. ಗೊತ್ತಾಗಿದಲ್ವಾ? ನೋಡಿ, ಇಲ್ಲಿ ಕಂಡಕ್ಷನ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂತಂದಾಗ ಸೇಮ್ ಚಾರ್ಜ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ ಹೇಳ್ತಾರೆ. ಸೇಮ್ ಚಾರ್ಜ್ ವಿಲ್ ಬಿ ಪ್ರೊಡ್ಯೂಸ್ಡ್. ಕಂಡಕ್ಷನ್ ಅಲ್ಲಿ ಯಾವ ಚಾರ್ಜ್ ಆದ್ರೆ ನಿಮಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ ಅದೇ ಚಾರ್ಜ್ ಆ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ.
ಅಂಡ್ ಬೈ ಇಂಡಕ್ಷನ್ ನಿಮಗೆ ಆಪೋಸಿಟ್ ಚಾರ್ಜ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ ಹೇಳ್ತಾರೆ. ಆಪೋಸಿಟ್ ಚಾರ್ಜ್ ವಿಲ್ ಬಿ ಪ್ರೊಡ್ಯೂಸ್ಡ್. ಆಪೋಸಿಟ್ ಚಾರ್ಜ್ ಅನ್ನೋದು ಪ್ರೊಡ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನೆಗೆಟಿವ್ಲಿ ಚಾರ್ಜ್ ಬಾಡಿ ಅನ್ನೋದು ಒಂದು ನ್ಯೂಟ್ರಲ್ ಬಾಡಿಗೆ ತಂದು ಪ್ಲೇಸ್ ಮಾಡಿದ್ದಾಗ ಇದ್ರ ಮೇಲೆ ನಿಮಗೆ ಪಾಸಿಟಿವ್ ಚಾರ್ಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಗೊತ್ತಾಗಿದಲ್ವಾ? ದಟ್ ಈಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ದ ಮೆಥಡ್ ಆಫ್ ಚಾರ್ಜಿಂಗ್. ಅಂಡ್ ಲೇಟರ್ ಸಿ ಹಿಯರ್, ಯಾವಾಗಾದ್ರೆ ನಾವು ಚಾರ್ಜ್ ಅನ್ನೋದು ನಿಮಗೆ ಒಂದು ಬಾಡಿಗೆ, ಒಂದು ಕಂಡಕ್ಟಿಂಗ್ ಬಾಡಿಗೆ ನಾವು ಕೊಡ್ತೀವೋ, ಚಾರ್ಜ್ ಗಿವೆನ್ ಟು ಎ ಕಂಡಕ್ಟರ್ ಆಲ್ವೇಸ್, ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ, ಚಾರ್ಜ್ ಗಿವೆನ್ ಟು ಎ ಕಂಡಕ್ಟರ್ ಆಲ್ವೇಸ್ ಲೈಸ್ ಆನ್ ಎ ಸರ್ಫೇಸ್, ಆನ್ ಇಟ್ಸ್ ಸರ್ಫೇಸ್ ಅಂತ ಹೇಳ್ತಾರೆ. ಸರ್ಫೇಸ್ ಮೇಲೆ ಚಾರ್ಜ್ ಅನ್ನೋದು ರಿಸೈಡ್ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಪ್ರಾಪರ್ಟೀಸ್ ಆಗಿದೆ ನಿಮಗೆ ವಾಟ್ ಇಸ್ ದಟ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಒನ್ ಮೋರ್ ಪಾಯಿಂಟ್ ಏನು ಹೇಳ್ತಾ ಇದ್ದೀವಿ ನಾವಿಲ್ಲಿ, ಸೊ ಎ ನ್ಯೂಟ್ರಲ್ ಬಾಡಿ ವಿಲ್ ಅಟ್ರಾಕ್ಟ್ ಬೋತ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಸ್ ವೆಲ್ ಆಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ ರೆಪಲ್ಷನ್ ಈಸ್ ದ ಅಶ್ಯೂರ್ ಟೆಸ್ಟ್ ಫಾರ್ ಚಾರ್ಜಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್. ಅಂಡ್ ಸಿ ಹಿಯರ್, E is equal to, ನೋಡಿ ಇಲ್ಲಿ Q ಅನ್ನೋದು ನಿಮಗೆ ಪ್ಲಸ್ ಆರ್ ಮೈನಸ್ ಎನ್ ಇಂಟು ಇ ಅಂತ ಹೇಳಿದ್ದೀವಿ. ವಾಟ್ ಇಸ್ ದಿಸ್ ಇ? ಅನ್ನೋದು ನಿಮಗೆ ಫಂಡಮೆಂಟಲ್ ಚಾರ್ಜ್ ಇಲ್ಲ ಅಂತಂದಾಗ ಬೇಸಿಕ್ ಚಾರ್ಜ್ ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 1.6 ಇಂಟು 10⁻⁻19 ಕೂಲಮ್ ಅಂತ ಬರುತ್ತೆ. ಅಂದ್ರೆ ದಿಸ್ ಈಸ್ ದ ಸ್ಮಾಲೆಸ್ಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ಇದಕ್ಕಿಂತ ಕಡಿಮೆ ಚಾರ್ಜ್ ನಿಮಗೆ ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ ಇಲ್ಲಿ, 10⁻⁻20, ಫಾರ್ ಎಕ್ಸಾಂಪಲ್ 1.6 ಇಂಟು 10⁻⁻20 ಇಲ್ಲ -22 ಕೂಲಮ್ಸ್ ಇದೆ ಅಂತಂದ್ರೆ ಅಂತಹ ಒಂದು ಚಾರ್ಜ್ ನಿಮಗೆ ಎಕ್ಸಿಸ್ಟ್ ಆಗಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಸೊ ವಾಟ್ ಈಸ್ ದ ಕರೆಂಟ್? ಹೌ ಟು ಕ್ಯಾಲ್ಕುಲೇಟ್ ದ ಕರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಇಲ್ಲಿ? ಚಾರ್ಜ್ ಬೈ ಟೈಮ್ ಅಂತ ಹೇಳ್ಬೋದು. ಸೊ ಎನ್ ಇಂಟು ಇ ಬೈ ಟಿ ಅಂತ ಬರಿತೀವಿ. ಅಷ್ಟೇ ಅಲ್ಲ, ಇಲ್ಲಿ ಕೆಲವು ಸರಿ ಎನ್ ಅನ್ನೋದೇನಪ್ಪ ಇಲ್ಲಿ ಅಂತಂದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನು ಹೇಳ್ತಾರೆ. ಎನ್ ಈಸ್ ಕಾಲ್ಡ್ ಆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಅಂತ ಹೇಳ್ತಾರೆ. ಸೊ ಎನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಕ್ಯೂ ಬೈ ಇ ಅಂತಾನು ಬರೀಬಹುದು. ಕ್ಯೂ ಬೈ ಇ ಗೊತ್ತಾಗ್ತದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಿಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್. ನೌ ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗಾದ್ರೆ, ಓಕೆ, ಐ ವಿಲ್ ರೈಟ್ ದಟ್ ಪಾಯಿಂಟ್ ಹಿಯರ್. ಸಿ ಹಿಯರ್, when electrons are given to a body, ಒಂದು ಬಾಡಿಗೆ ನಾನು ಎಲೆಕ್ಟ್ರಾನ್ಸ್ ನ ಕೊಟ್ಟಿದ್ದೀನಿ ಅಂತಂದಿದ್ದಾಗ, ಸಿ ಹಿಯರ್, ಬೋತ್ ಚಾರ್ಜ್ ಅಂಡ್ ಮಾಸ್ ವಿಲ್ ಚೇಂಜ್ ಅಂತ ಹೇಳ್ತಾರೆ. ಬೋತ್ ಚಾರ್ಜ್ ಆಸ್ ವೆಲ್ ಆಸ್ ಮಾಸ್ ಅನ್ನೋದು ಎರಡೂ ನಿಮಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಹಿಯರ್ ಅಂತಂದ್ರೆ 9.1 ಇಂಟು 10⁻⁻31 kg ಅಂತ ಹೇಳ್ಬೋದು. ಎಲೆಕ್ಟ್ರಾನ್ಸ್, ಒಂದು ಬಾಡಿಗೆ ಎಲೆಕ್ಟ್ರಾನ್ಸ್ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಆ ಬಾಡಿಗೆ ನೆಗೆಟಿವ್ ಚಾರ್ಜ್ ಬರೋದು ಅಷ್ಟೇ ಅಲ್ಲದೆ ಅದರ ಮಾಸ್ ಅನ್ನೋದು ಸಹ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ? ಒಂದು ಎಲೆಕ್ಟ್ರಾನ್ ಮಾಸ್ ಅನ್ನೋದು 9.1 ಇಂಟು 10⁻31 kg ಆಗಿದ್ದಾಗ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಕೊಟ್ಟಿದ್ದೀನಿ ಅಂತಂದಾಗ n ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಸಿ ದ ನ್ಯೂಮೆರಿಕಲ್ ಪ್ರಾಬ್ಲಮ್. ಏನ್ ಹೇಳ್ತಾ ಇದೆ ನೋಡಿ ಇಲ್ಲಿ, ಎ ಸೋಪ್ ಬಬಲ್ ಈಸ್ ಗಿವೆನ್ ಎ ನೆಗೆಟಿವ್ ಚಾರ್ಜ್, ಇಟ್ಸ್ ರೇಡಿಯಸ್ ವಿಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಸೋಪ್ ಬಬಲ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಅದರ ಇನಿಷಿಯಲ್ ರೇಡಿಯಸ್ ಆರ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದಕ್ಕೆ ನಾನು ನೆಗೆಟಿವ್ ಚಾರ್ಜ್ನ ಕೊಡ್ತಾ ಇದ್ದೀನಿ. ಯಾವಾಗ ನಾನು ನೆಗೆಟಿವ್ ಚಾರ್ಜನ್ನು ಕೊಡ್ತಾ ಇದ್ದೀನೋ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಅಂದ್ರೆ ಎಲ್ಲಾ ಕಡೆನೂ ಇರುತ್ತೆ. ಹಾಗಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಫೋರ್ಸ್ ಆಫ್ ರೆಪಲ್ಷನ್. ಲೈಕ್ ಚಾರ್ಜ್, ಆಪೋಸಿಟ್ ಚಾರ್ಜಸ್ ನಾವು ಅಬ್ಸರ್ವ್ ಮಾಡಿದ್ದಾಗ ಲೈಕ್ ಚಾರ್ಜಸ್ ಆಗಿರುತ್ತೆ, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ದೇರ್ ವಿಲ್ ಬಿ ಫೋರ್ಸ್ ಆಫ್ ರೆಪಲ್ಷನ್ ಅಂತ ಹೇಳ್ಬೋದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಇಟ್ಸ್ ರೇಡಿಯಸ್ ವಿಲ್ ಬಿ ಇನ್ಕ್ರೀಸ್ಡ್ ಅಂತ ಹೇಳ್ತಾರೆ. ಇಟ್ಸ್ ರೇಡಿಯಸ್ ವಿಲ್ ಬಿ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ರಿಪಲ್ಷನ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ?
So see here, its radius will increase because of a repulsion. ಗೊತ್ತಾಗ್ತದಲ್ವಾ? ಡ್ಯೂ ಟು ರೆಪಲ್ಷನ್ ಇಟ್ಸ್ ರೇಡಿಯಸ್ ವಿಲ್ ಇನ್ಕ್ರೀಸ್ ಅಂತ ಕರಿತಾ ಇದ್ದೀವಿ. ಇಟ್ಸ್ ರೇಡಿಯಸ್ ವಿಲ್ ಇನ್ಕ್ರೀಸ್. ಗೊತ್ತಾಗಿದಲ್ವಾ? therefore what is the option we can say here? Increase, decrease, remain unchanged. Okay, fluctuate ಅನ್ನಾಗಲ್ಲ, it will increase ಅಂತಾನೆ ಹೇಳ್ಬೋದು. ಗೊತ್ತಾಯ್ತಾ? See the next numerical question. ನೋಡಿ ಇಲ್ಲಿ, which one of the following charge is not possible ಅಂತ ಹೇಳ್ತಾರೆ. which one is the following charge is not possible? ಕೆಳಗಡೆ ಕೊಟ್ಟಿರತಕ್ಕಂಥ ಚಾರ್ಜಸ್ ಅಲ್ಲಿ ಯಾವ ಚಾರ್ಜ್ ಅಂದ್ರೆ ಎಕ್ಸಿಸ್ಟ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 1.6 into 10⁻⁻18 ಕೂಲಂಬ್. -18 ಅನ್ನೋದು ನಿಮಗೆ -19ಗಿಂತ ಜಾಸ್ತಿ ಇದೆ, ಹಾಗಾಗಿ ಈ ಒಂದು ಚಾರ್ಜ್ ನಿಮಗೆ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. 1.6 this is the electronic charge, so it will also exist. 1.6 into 10⁻⁻10. see here, ಯಾವಾಗಾದ್ರೆ ನಾನು 1.6 into 10⁻⁻20 ಕೂಲಮ್ ಅಂತ ಬರೆದಿವೋ ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ, this charge will not exist because this charge is less than the electronic charge ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ ಚಾರ್ಜ್, ಫಂಡಮೆಂಟಲ್ ಚಾರ್ಜ್ ಇಟ್ ಸೆಲ್ಫ್ ಎಲೆಕ್ಟ್ರಾನಿಕ್ ಚಾರ್ಜ್, ಹಾಗಾಗಿ ಈ ಚಾರ್ಜ್ ಅನ್ನೋದು ನಿಮಗೆ ಎಕ್ಸಿಸ್ಟ್ ಆಗಲ್ಲ. ಸೊ ವಿ ಕ್ಯಾನ್ ಸೇ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವೆನ್ ಕ್ವಶನ್ ಅಂತ ಹೇಳ್ಬೋದು. ಲೇಟರ್ ನೋಡಿ ಇಲ್ಲಿ 5 balls ನಂಬರ್ಡ್ 1 to 5. ನೋಡಿ ಇಲ್ಲಿ 1 2 3 4 5 ನಿಮಗೆ 1 2 3 4 5 ಬಾಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಆರ್ ಸಸ್ಪೆಂಡೆಡ್ ಯೂಸಿಂಗ್ ಸಪರೇಟ್ ಥ್ರೆಡ್ಸ್ ಅಂತ ಹೇಳ್ತಾ ಇದ್ದಾರೆ. ಪೇರ್ 1,2 2,4 4,1 ಶೋ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಪೇರ್ ನೋಡಿ ಅಬ್ಸರ್ವ್ ಮಾಡಿ, 1,2 2,4 and later 4,1 will show attraction ಅಂತ ಹೇಳ್ತಾರೆ. and next the pair 2,3 and 4,5 ಅನ್ನೋದು ನಿಮಗೆ ಏನ್ ತೋರಿಸುತ್ತೆ? ರೆಪಲ್ಷನ್ ನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಇನ್ ದಿಸ್ ಕೇಸ್ ವಾಟ್ ಈಸ್ ಅ ಬಾಲ್ 1 ಅನ್ನೋದು ನಿಮಗೆ ಯಾವ ಚಾರ್ಜ್ ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ದ ನೇಚರ್ ಆಫ್ ದ ಚಾರ್ಜ್ ಆಫ್ ದ ಬಾಲ್ 1 ಅಂತ ಕೇಳ್ತಾ ಇದ್ದಾರೆ. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡೋಣ. ಸೊ ಸಿ ಹಿಯರ್, ನೀಟಾಗಿ ಅಬ್ಸರ್ವ್ ಮಾಡಿ 1,2 ಅಂತ ಹೇಳ್ತಾ ಇದ್ದಾರೆ. ಇವೆರಡು ನಿಮ್ಗೆ ಅಟ್ರಾಕ್ಟ್ ಆಗಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಆಪೋಸಿಟ್ ಚಾರ್ಜ್ ಆಗಿರಬೇಕು. ಲೆಟ್ ಅಸ್ ಇಮ್ಯಾಜಿನ್ ದಟ್ 1ಗೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕರೆಯೋಣ, 2ಗೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಕರೆಯೋಣ. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ 2,4 ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 2 ಆಲ್ರೆಡಿ ನೆಗೆಟಿವ್ ಇದೆ, 4ಗೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನೋಡಿ ಇಲ್ಲಿ 4,1 ಮತ್ತು ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 4 ಪಾಸಿಟಿವ್ ಚಾರ್ಜ್ ಇದೆ, 1ಗೆ ಏನಾಗಿರ್ಬೇಕು? ನಿಮಗೆ ನೆಗೆಟಿವ್ ಚಾರ್ಜ್ ಬರಬೇಕು. ಆದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾಗ ಪ್ಲಸ್ ಅಲ್ವಾ, ಹಾಗಾಗಿ ನಿಮ್ಗೆ ಇಲ್ಲಿ ಮೈನಸ್ ಬರಬೇಕು, ವಿಚ್ ಈಸ್ ಕಾಂಟ್ರಡಿಕ್ಷನ್ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ನಿಮ್ಗೆ ಏನಾಗುತ್ತೆ? ಸಿ ಬಾಡಿ 1 ಅನ್ನೋದು ನಿಮಗೆ ಪಾಸಿಟಿವ್ ಚಾರ್ಜ್ ಇರಲ್ಲ, ನೆಗೆಟಿವ್ ಚಾರ್ಜ್ ಇರೋದಿಲ್ಲ. ಇಟ್ ವಿಲ್ ಬಿ ವಾಟ್? ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ನ್ಯೂಟ್ರಲ್ ಬಾಡಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ, ನ್ಯೂಟ್ರಲ್ ಬಾಡಿ ಅನ್ನೋದು ನಿಮಗೆ ಓಕೆ ಪಾಸಿಟಿವ್ ಚಾರ್ಜ್ ಇಂದಾನು ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಇಂದಾನು ಅಟ್ರಾಕ್ಟ್ ಆಗುತ್ತೆ. ನೋಡಿ ಇಲ್ಲಿ 2,4 ಎರಡು ಅಟ್ರಾಕ್ಟ್ ಆಗ್ತಾ ಇದೆ ಅಂತಂದಾಗ ಈ 2 ಮತ್ತು 4 ಅನ್ನೋದು ಡೆಫಿನೆಟ್ಲಿ ಆಪೋಸಿಟ್ ಚಾರ್ಜಸ್ ಆಗಿರಬೇಕು, ಒಂದು ಪ್ಲಸ್ ಇನ್ನೊಂದು ಮೈನಸ್ ಆಗಿರಬೇಕು. ಓಕೆನಾ? ಹಾಗಂತ ಈ ಬಾಲ್ 1 ಅನ್ನೋದು 2 ಜೊತೆನೂ ಅಟ್ರಾಕ್ಷನ್ ತೋರಿಸ್ತಾ ಇದೆ, 4 ಜೊತೆನೂ ಅಟ್ರಾಕ್ಷನ್ ತೋರಿಸ್ತಾ ಇದೆ. therefore we can say ball 1 is neutral in nature ಅಂತ ಹೇಳ್ತಾರೆ. ball 1 is neutral in nature, so we can go with option C. ಅರ್ಥ ಆಯ್ತಲ್ವಾ ಏನ್ ಹೇಳಿದೀವಿ ಅಂತ ಅಂದ್ಬಿಟ್ಟು. so let us see the next one, that is the current produced in wire when 10⁻⁷ electron per second are flowing in it ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ? ಇಲ್ಲಿ 10⁻⁷ ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಇಂಥ ಒಂದು ಬೇಸಿಕ್ ಕ್ವಶನ್ಸ್ ಕೇಳ್ತಾರ ನಿಮಗೆ ನೀಟಲ್ಲಿ ಅಂತಂದಾಗ ಡೆಫಿನೆಟ್ ಆಗಿ ಕೇಳ್ತಾರೆ. ಬೇಕಾದ್ರೆ ನೀವು ಪ್ರೀವಿಯಸ್ ಪೇಪರ್ಸ್ನ ಒಂದ್ಸರಿ ಅಬ್ಸರ್ವ್ ಮಾಡಿ, 22, 21, 20 ಪೇಪರ್ಸ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿ ಕ್ವಶನ್ಸ್ ನಿಮಗೆ ಬರುತ್ತೆ ಅಂತ ಅಂದ್ಬಿಟ್ಟು. ವೆರಿ ಬೇಸಿಕ್ ಕ್ವಶನ್ಸ್ ನಿಮ್ಗಿಂದನೂ ಕೇಳೋದಕ್ಕಂಥ ಅವಕಾಶಗಳು ಇದೆ. ಸೊ ವಾಟ್ ಈಸ್ ದ ಕರೆಂಟ್? ವಿ ಕ್ಯಾನ್ ಸೇ ಕರೆಂಟ್ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಬೈ ಟೈಮ್ ಅಂತ ಹೇಳ್ಬೋದು. So n into E by D. What is n by T value? They have given
10 to the power of 7 into 1.6 into 10 to the power of minus 19. Therefore, I becomes equals to 1.6 into 10 to the power of minus 12 ampere ಅಂತ ಹೇಳ್ಬೋದು. So, that is 1.6 into 10 power minus 12 ಅಂತಂದ್ರೆ we can go with option D. Option D. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಿಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ ಬೇಸ್ಡ್ ಆನ್ ಇಂಟ್ರಡಕ್ಷನ್ ಅಂತಾನೆ ಹೇಳ್ಬೋದು. ನಾವು ಲೆಟ್ ಅಸ್ ಗೋ ವಿತ್ ವಾಟ್ ಈಸ್ ಕೂಲಮ್ಸ್ ಲಾ. ನೋಡಿ ಇಲ್ಲಿ ಕೂಲಮ್ಸ್ ಲಾ, ದ ಸೈಂಟಿಸ್ಟ್ ಬೈ ದ ನೇಮ್ ಕೂಲಮ್, ಇವ್ರು ಏನ್ ಹೇಳ್ತಾರೆ ಅಂತಂದಾಗ ಹಿ ಎಕ್ಸ್ಪ್ಲೈನ್ಸ್ ವೆನ್ ದ ಚಾರ್ಜಸ್ ಆರ್ ಅಟ್ ರೆಸ್ಟ್. ಯಾವಾಗ ಚಾರ್ಜಸ್ ಅನ್ನೋದು ರೆಸ್ಟ್ ಅಲ್ಲಿ ಇರುತ್ತೋ ಅವಾಗ ಅವೆರಡರ ಮಧ್ಯದಲ್ಲಿ ಎಫೆಕ್ಟ್ ಅನ್ನೋದು ಹೇಗಿರುತ್ತೆ, ಹಿ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಸ್ಟ್ಯಾಟಿಕ್ ಚಾರ್ಜಸ್ ಅಂತಾನೆ ಹೇಳ್ತಾರೆ. ಸೊ ಕೂಲಮ್ಸ್ ಲಾ ಏನ್ ಹೇಳುತ್ತೆ ನಿಮ್ಗೆ ಅಂತ ನೋಡೋಣ. ಮ್ಯಾಥಮೆಟಿಕಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದ ಟೂ ಚಾರ್ಜಸ್ Q1 ಅಂಡ್ Q2 ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಅವೆರಡರ ಮಧ್ಯದಲ್ಲಿ ನಿಮ್ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಬಹುದು, ಇಲ್ಲ ಅಂತಂದ್ರೆ ರಿಪಲ್ಷನ್ ಅನ್ನೋದು ಇರಬಹುದು. ಸೊ ಅದನ್ನ ಜನರಲ್ ಆಗಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಯಾವಾಗ ಹೇಳ್ತೀವಿ ಅಂತ ಅಟ್ರಾಕ್ಷನ್ ಫೋರ್ಸ್ ಆಗಿರ್ಬೋದು, ಇಲ್ಲ ರಿಪಲ್ಷನ್ ಫೋರ್ಸ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ ಎರಡು ಚಾರ್ಜಸ್ ಅನ್ನೋದು ನಿಮಗೆ ಆರ್ ಡಿಸ್ಟೆನ್ಸ್ ಅಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದಾಗ we can say the force is directly proportional to magnitude of product of magnitude of charges. ಚೆನ್ನಾಗಿ ಬಿಟ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಬೇಕು. ಕೂಲಮ್ಸ್ ಲಾ ಅಪ್ಲೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಪ್ಲಸ್ ಇದ ಮೈನಸ್ ಇದ ಅಂತ ಚಿಂತೆ ಮಾಡಬಾರ್ದು. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್. ಆಮೇಲೆ ನಾವು ಡಿಸ್ಕಸ್ ಮಾಡ್ಬೋದು. ಯಾವಾಗಾದ್ರೆ ಅನ್ಲೈಕ್ ಚಾರ್ಜಸ್ ಇರುತ್ತೋ ಅಟ್ರಾಕ್ಷನ್ ಇದ್ರೆ ಮೈನಸ್, ರೆಪಲ್ಷನ್ ಇದ್ರೆ ಪ್ಲಸ್ ಅಂತ ನಾವು ಹೇಳ್ಬೋದು. ಸೊ ವಿ ಕ್ಯಾನ್ ಸೇ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2 ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಕೂಲಮ್ ಫೋರ್ಸ್ ಒಬೇ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತಾರೆ. ಸೊ ಬೈ ರಿಮೂವಿಂಗ್ ದ ಪ್ರಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ Q1 Q2 ಬೈ ಆರ್ ಸ್ಕ್ವೇರ್ ಅಂತ ಬರಿಬಹುದು. ಕೆ, ವಾಟ್ ಈಸ್ ಕೆ ವ್ಯಾಲ್ಯೂ ಹಿಯರ್? ಕೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ 1/4πε0. ಇದರ ವ್ಯಾಲ್ಯೂ ನಿಮಗೆ 9 into 10 to the power of 9 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ವಾಟ್ ಈಸ್ ದಿಸ್ ಎಪ್ಸಿಲಾನ್ ನಾಟ್ ಹಿಯರ್? ಎಪ್ಸಿಲಾನ್ ನಾಟ್ ಅನ್ನೋದು ನಿಮಗೆ ಇಟ್ ಈಸ್ ರೆಫರ್ಡ್ ಆಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ವಿ ಕಾಲ್ ಇಟ್ ಆಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ಸೊ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 8.854. ಓಕೆ, ನೆಕ್ಸ್ಟ್ ಪೇಜಲ್ಲೇ ಬರೀತೀನಿ, ನೋ ನೀಡ್ ಟು ವರಿ ಅಬೌಟ್ ದಿಸ್. ಸೊ ಎಪ್ಸಿಲಾನ್ ನಾಟ್ ಅನ್ನೋದು ನಿಮಗೆ 8.854 ಇಂಟು 10 to the power of minus 12 ಕೂಲಮ್ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಪರ್ ನ್ಯೂಟನ್ ಅಂತ ಹೇಳ್ಬೋದು. ಸಿ ಹಿಯರ್ 1/4πε0 ಅಂತಂದಾಗ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಸಾರಿ, ಕೂಲಮ್ ಸ್ಕ್ವೇರ್ per Newton per meter square. That is the value of epsilon naught ಅಂತ ಹೇಳ್ತಾರೆ. epsilon naught ಗೊತ್ತಾಯ್ತಲ್ಲ? This is the permittivity of a free space or vacuum ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? What is the value of this? K is 9.9 into 10 to the power of 9 Newton meter square per coulomb square. Okay, in the same manner epsilon naught value ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ನಿಮಗೆ ಇದು ಇನ್ ವ್ಯಾಕ್ಯೂಮ್ ಆರ್ ಏರ್ ಅಂತ ಹೇಳಿದ್ದಾಗ, ಅದೇ ನಿಮಗೆ ಎರಡು ಚಾರ್ಜಸ್ ಅನ್ನೋದು ನಿಮಗೆ ಓಕೆ, ಅದೇ ಎರಡು ಚಾರ್ಜಸ್ ನಿಮಗೆ ಯಾವುದಾದ್ರೂ ಒಂದು ಮೀಡಿಯಂ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ವೆನ್ ಟೂ ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ಎನಿ ಮೀಡಿಯಂ, ಯಾವುದಾದ್ರೂ ಒಂದು ಮೀಡಿಯಂ ಅಲ್ಲಿ ನಾವು ಪ್ಲೇಸ್ ಮಾಡಿದ್ದಾಗ ಅವಾಗ ಫೋರ್ಸ್ ಅನ್ನೋದನ್ನ ಏನ್ ಬರೀಬಹುದು ನಾವು ಅಂತಂದ್ರೆ 1/4πε ಅಂತ ಬರಿತೀವಿ. Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. Q1 ಡಿವೈಡ್ ಬೈ ಆರ್ ಸ್ಕ್ವೇರ್. ವಾಟ್ ಇಸ್ ದಿಸ್ ಎಪ್ಸಿಲಾನ್ ಹಿಯರ್? ಎಪ್ಸಿಲಾನ್ ಅನ್ನೋದೇನಪ್ಪ ಇಲ್ಲಿ ಅಂತಂದ್ರೆ ಇಟ್ ಈಸ್ permittivity of a medium in which the charges are placed. ಯಾವ ಮೀಡಿಯಂ ಅಲ್ಲಿ ಚಾರ್ಜಸ್ ನ ಪ್ಲೇಸ್ ಮಾಡಿರ್ತೀವೋ ಆ ಮೀಡಿಯಂ ಪರ್ಮಿಟಿವಿಟಿನ ಎಪ್ಸಿಲಾನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಎಪ್ಸಿಲಾನ್ ಅನ್ನೋದು ಏನ್ ಬರಿತೀವಿ ನಾವು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ದಿಸ್ ಆಸ್
ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಅಂತ ಬರಿತೀವಿ. ಸೊ ವಾಟ್ ಇಸ್ ದಿಸ್ ಎಪ್ಸಿಲಾನ್ ಆರ್ ಹಿಯರ್? ಎಪ್ಸಿಲಾನ್ ಆರ್ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದಾಗ ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ. ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹೇಳ್ತಾರೆ. ಇಲ್ಲ ಇದನ್ನ ಕೆ, ಕ್ಯಾಪಿಟಲ್ ಕೆ ಅಂತಾನು ಬರಿತೀವಿ. ಇದನ್ನ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಾನು ಹೇಳ್ತೀವಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೊತ್ತಾಯ್ತು. ಇದನ್ನ ಮೀಡಿಯಂ ಎಫ್ ಎಂ ಅಂತ ಕರೆಯೋಣ. ಸೊ ಹೌ ಕ್ಯಾನ್ ಯು ಡಿಫೈನ್ ದಿಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್? ನೋಡಿ ಇಲ್ಲಿ ಎಫ್ ಎಂ ಡಿವೈಡ್ ಬೈ ಎಫ್, ಇಲ್ಲ ಎಫ್ ಡಿವೈಡ್ ಬೈ ಎಫ್ ಎಂ ನಾವು ಮಾಡೋಣ. ಎಫ್ ನಾಟ್ ಏರ್ ಡಿವೈಡ್ ಬೈ ಎಫ್ ಮೀಡಿಯಂ ಏನ್ರಿ ಆಗತ್ತೆ ಇಲ್ಲಿ ನಮ್ಗೆ ಇಲ್ಲಿ 1/4 pi epsilon naught into q1 q2 divided by r square whole divided by 1/4 pi epsilon naught epsilon r into q1 q2 divided by r square. ಎಲ್ಲ ಟರ್ಮ್ಸ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ ವಿಲ್ ಗೆಟ್ ಎಪ್ಸಿಲಾನ್ ಆರ್ ಮೇಲೆ ಹೋಗುತ್ತೆ. ದೇರ್ಫೋರ್ ವಿಲ್ ಗೆಟ್ ಎಫ್ ನಾಟ್ ಬೈ ಎಫ್ ಎಂ ಅನ್ನೋದು ನಿಮಗೆ ಎಪ್ಸಿಲಾನ್ ಆರ್, ದಟ್ ಈಸ್ ನಥಿಂಗ್ ಬಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ. ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ the force between the two charges placed in air to the force between the two charges placed in a given medium ಅಂತ ಹೇಳ್ಬೋದು. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನೋದು ಒಂದೊಂದು ಮೀಡಿಯಂಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕೂಲಂಬ್ ಫೋರ್ಸ್? ಕೂಲಂಬ್ ಫೋರ್ಸ್ ಪ್ರಾಪರ್ಟೀಸ್ ಏನು ಅಂತಂದಾಗ ಫಸ್ಟ್ ಪಾಯಿಂಟ್, ಕೂಲಂಬ್ ಫೋರ್ಸ್ ಓಕೆ ಒಬೇಸ್ what is the inverse square law ಅಂತ ಹೇಳ್ತಾರೆ. ಅಂದ್ರೆ as the distance between the charges increases the force will get decrease ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದಾಗ ಕೂಲಂಬ್ ಫೋರ್ಸ್ ಮೇ ಬಿ ಅಟ್ರಾಕ್ಟಿವ್ ಆರ್ ಮೇ ಬಿ ರಿಪಲ್ಸಿವ್ ಅಂತಾನೆ ಹೇಳ್ಬೋದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನ್ ಹೇಳ್ತಾರೆ ಅಂತಂದಾಗ ದ ಕೂಲಂಬ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್. ದಟ್ ಮೀನ್ಸ್ ಕೂಲಂಬ್ ಫೋರ್ಸ್ ಬಿಟ್ವೀನ್ ದ ಗಿವೆನ್ ಟೂ ಚಾರ್ಜಸ್. ಎರಡು ಚಾರ್ಜಸ್ ನಿಮಗೆ ಕೊಟ್ಟಿದ್ದಾಗ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟರ್ಮೀಡಿಯೇಟ್ ಚಾರ್ಜ್ ಅಂತ ಹೇಳ್ತಾರೆ. ಯಾವುದಾದ್ರೂ ಎರಡು ಚಾರ್ಜ್ ನಾವು ಕನ್ಸಿಡರ್ ಮಾಡ್ತೀವಿ, ಇವೆರಡರ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ಮೂರನೇ ಚಾರ್ಜ್ ಇಂದ ಡಿಫರ್ ಆಗಲ್ಲ. ಗೊತ್ತಾಯ್ತಲ್ವಾ? ಅಂಡ್ ಕೂಲಂಬ್ ಫೋರ್ಸ್ obeys Newton's third law. So these are the important properties of Coulomb force ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಮಗೆ see here, when a dielectric of constant k, when a dielectric of constant k and thickness t is placed ಅಂತ ಹೇಳ್ತಾ ಇದ್ದಾರೆ. and thickness t is placed between the two charges. ಅವಾಗ ಫೋರ್ಸ್ ಅನ್ನೋದು ಏನಾಗಿರುತ್ತೆ ಅಂತ ನೋಡೋಣ. ಲೆಟ್ ಅಸ್ ಸೇ ದಿಸ್ q1 and this q2. ಗೊತ್ತಾಗ್ತಾ ಇಲ್ವಾ? ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು r ಇರುತ್ತೆ ಅಂತ ಹೇಳ್ತೀವಿ. ಇವಾಗ ನಾವು ಈ ಎರಡು ಇದರಲ್ಲಿ ನೀವು ಏನು ಮಾಡ್ತಾ ಇದೀವಿ ನಾವು ಅಂದರೆ ಐ ಆಮ್ ಪ್ಲೇಸಿಂಗ್ ಎ ಡೈಎಲೆಕ್ಟ್ರಿಕ್ ಆಫ್ ಥಿಕ್ನೆಸ್ t ಆ್ಯಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಂದ್ಬಿಟ್ಟು k ಅಂತ ಹೇಳ್ತಾರೆ. ಅವಾಗ ಎಫೆಕ್ಟಿವ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡೋಣ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾರೆ ನಿಮಗೆ. ಎಫೆಕ್ಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ is given by r dash ಅಂತ ಹೇಳೋಣ. r dash is equals to r minus t plus t root k ಅಂತ ಬರುತ್ತೆ. therefore what is the force ಏನ್ರಿ ಆಗತ್ತೆ ನಮ್ಗಿಲ್ಲಿ ಅಂತಂದಾಗ therefore force F becomes equals to k into q1. okay, see here, k into q1 q2 divided by r dash square ಅಂತ ಬರೀಬಹುದು. ಓಕೆನಾ? so that is about the force between the two charges when a dielectric of thickness t is placed in between the two charges. ಗೊತ್ತಾಯ್ತಲ್ವಾ? and one more property ಏನಪ್ಪಾ ಇಲ್ಲಿ ಅಂತಂದಿದ್ದಾಗ see here, if I consider the two charges q1 and q2, see here, q1 will experience the force
ಎರಡು ಪಾಸಿಟಿವ್ ಚಾರ್ಜ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ, ಲೈಕ್ ಚಾರ್ಜಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ, Q1 ಅನ್ನೋದು Q2 ಇಂದ ರೆಪಲ್ಷನ್ ಹೀಗಿರುತ್ತೆ. ಅದು F21 ಅಂತ ಇಂಡಿಕೇಟ್ ಮಾಡೋದು. ಫೋರ್ಸ್ ಆನ್ 1 ಇಲ್ಲ ಫೋರ್ಸ್ ಆನ್ F12 ಅಂತಾನೆ ಕರೆಯೋಣ. F12 ಫೋರ್ಸ್ ಆನ್ 1 ಡ್ಯೂ ಟು ಸೆಕೆಂಡ್ ಚಾರ್ಜ್ ಅಂತ ಹೇಳ್ತಾರೆ. ಅದೇ ನೀವು ಇದರಲ್ಲಿ ನಿಮ್ಗೆ ಏನಾಗಿರುತ್ತೆ ನಿಮ್ಗೆ ಅಂತಂದಾಗ ಇಟ್ ಈಸ್ F21 ಅಂತ ಬರುತ್ತೆ. ಫೋರ್ಸ್ ಆನ್ 2 ಬೈ ಫಸ್ಟ್ ಚಾರ್ಜ್ ಅಂತ ಹೇಳ್ತಾರೆ. R is the distance between the two charges. ಗೊತ್ತಾಗ್ತದಲ್ವಾ? ಸೊ ವಿ ಕ್ಯಾನ್ ಸೇ ದಟ್ ಫೋರ್ಸ್, ಕೂಲಂಬ್ ಫೋರ್ಸ್ always acts along the line of sight ಅಂತ ಹೇಳ್ತಾರೆ. along the line of sight, that means the line joining the two charges ಅಂತ ಹೇಳ್ತಾರೆ. line joining the two charges, that is called line of sight ಅಂತ ಹೇಳ್ಬೋದು. this is about the Coulomb force and what are the important points we have to learn under the Coulomb force. I hope one more thing ನಾನು ಹೇಳ್ತೇನೆ ನೋಡಿ ಇಲ್ಲಿ. So let us say that the force, there is a principle of superposition anta helbodu. Let us consider there are 3 or 4 charges. Let us say Q1, Q2, okay, Q3, like that Qn anta nimge different charges ide antandaga, what is the net force on the first charge antandiddaga. So what is the net force on first charge is always equals to F1 by 2, F force on 1 by third charge plus force on 1 by fourth charge plus so on ಅಂತ ಬರೀಬಹುದು. It obeys the principle of superposition ಅಂತ ಹೇಳ್ಬೋದು. principle of superposition. For example ನೋಡಿ ಇಲ್ಲಿ F resultant is always equals to, for two forces ಬಗ್ಗೆ ನಾವು ಮಾತಾಡ್ಕೊಳ್ಳೋಣ, F1 square plus F2 square plus 2F1 F2 cos theta ಅಂತ ಹೇಳ್ತೀವಿ. What is the theta value here ಅಂತಂದ್ರೆ, where theta is the force between, force ಅಲ್ಲ ಇದು angle ಅಲ್ವರ ಇದು, the angle between the two forces ಅಂತ ಕರಿತೀವಿ. angle between the two forces. ಗೊತ್ತಾಯ್ತಲ್ವಾ? see here ನೋಡಿ, F1 ಫೋರ್ಸ್ ಅನ್ನೋದು ನಿಮಗೆ ರೈಟ್ ಸೈಡಲ್ಲಿ ಆಕ್ಟ್ ಮಾಡ್ತಾ ಇದೆ. F2 ಅನ್ನೋದು ಹೀಗಿರುತ್ತೆ. ಟೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಇದೆ ಅಂತಂದಿದ್ದಾಗ ರಿಸಲ್ಟೆಂಟ್ ಫೋರ್ಸ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಈಕ್ವಲ್ಸ್ ಟು ಜಸ್ಟ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್. ದಿಸ್ ಇಸ್ ಬೇಸ್ಡ್ ಆನ್ ವಾಟ್ ಇಸ್ ದಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಹೇಳ್ಬೋದು. ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಲೈಕ್ ದಟ್. ಟೀಟಾ 0 ಆಗಿದ್ದಾಗ FR ಅನ್ನೋದು F1 ಪ್ಲಸ್ F2 ಆಗತ್ತೆ. ಟೀಟಾ ಅನ್ನೋದು 180 ಡಿಗ್ರಿ ಆಗಿದ್ದಾಗ FR ಅನ್ನೋದು ನಿಮಗೆ F1 ಮೈನಸ್ F2 ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ ವೆನ್ ಟೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂದರೆ ಎರಡು ಫೋರ್ಸಸ್ ಅನ್ನೋದು ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ, ಬಹಳ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎರಡು ಫೋರ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಆವಾಗ ನಿಮಗೆ F ನೆಟ್ ಇಲ್ಲ F ರಿಸಲ್ಟೆಂಟ್ ಅನ್ನೋದು F1 ಪ್ಲಸ್ F2 ಅಂತ ಬರೀಬಹುದು. ಓಕೆನಾ? ವೆನ್ ಟೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂದರೆ ಯಾವಾಗ ಎರಡು ಫೋರ್ಸಸ್ ಆಪೋಸಿಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೋ ಆವಾಗ ನಿಮಗೆ F ನೆಟ್ ಅನ್ನೋದು ನಿಮಗೆ F1 ಮೈನಸ್ F2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಇಟ್ ಒಬೇಸ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಹೌ ಟು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಫೋರ್ಸ್ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದನ್ನ ಬೇಸ್ ಮಾಡಿಕೊಂಡು ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಕ್ವಶನ್ಸ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗಿ ಯೋಚನೆ ಮಾಡಿ. 2 point charges plus 3 microcoulomb and minus 8 microcoulomb repel each other with a force of 40 Newton ಅಂತ ಹೇಳ್ತಾ ಇದ್ದಾರೆ. with a force of 40 Newton. ಓಕೆನಾ? if a charge of minus 5 microcoulomb is added to each of them, the force between them will become ಅಂತ ಹೇಳ್ತಾ ಇದ್ದಾರೆ. force between them will become. okay, first initially ನೀಟಾಗಿ ಅಬ್ಸರ್ವ್ ಮಾಡಿ. ಕೇಸ್ 1 ಏನಾಗುತ್ತೆ ಅಂತ ಅಂದ್ಬಿಟ್ಟು, ಸೊ Q1 ಅನ್ನೋದು ನಿಮಗೆ ಪ್ಲಸ್ 3 ಮೈಕ್ರೋಕೂಲಮ್ ಅಂತ ಕೊಟ್ಟಿದ್ದಾರೆ. Q2 ಅನ್ನೋದು ನಿಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ? Q2 is equals to minus 8 microcoulomb. ಸೊ ವಾಟ್ ಇಸ್ ದ ಇನಿಷಿಯಲ್ ಫೋರ್ಸ್? ಇಟ್ ಇಸ್ F1 ಅಂತ ಕರೆಯೋಣ. ಸೊ K ಇಂಟು Q1 Q2 ಡಿವೈಡ್ ಬೈ R ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ. So what is the option? What is the answer we can get? Let us say
ನೋಡಿ ಸೆಕೆಂಡ್ ಕೇಸಲ್ಲೂ ಸಹ ಆಫ್ಟರ್ ಗಿವಿಂಗ್ -5 ಮೈಕ್ರೋಕೂಲಂಬ್ ಅಲ್ಲೂ ಸಹ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ನಿಮಗೆ ಬದಲಾವಣೆ ಆಗ್ತಾ ಇಲ್ಲ. ಮೀಡಿಯಂ ಪ್ಲೇಸ್ಡ್ ದ ಟೂ ಚಾರ್ಜಸ್ ಸಹ ಬದಲಾವಣೆ ಆಗ್ತಾ ಇಲ್ಲ. ಆಗ ಕೆ ಮತ್ತು ಆರ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. k/r² ಇಂಟು ವಾಟ್ ಈಸ್ q1 ಹಿಯರ್ 3 ಇಂಟು 8. ಐ ಹ್ಯಾವ್ ಟು ಟೇಕ್ ಓನ್ಲಿ ಮ್ಯಾಗ್ನಿಟ್ಯೂಡ್ ರೀ, ಅರ್ಥ ಆಗ್ತಾ ಇದಲ್ವಾ? ಇಂಟು 10⁻⁻⁻12 ಆಗತ್ತೆ. ಮೈಕ್ರೋ ಅಂತಂದ್ರೆ ಏನ್ ಬರೀತೀರಪ್ಪ? 3 ಇಂಟು 10⁻⁻6 ಕೂಲಮ್. ಇಲ್ಲೂ ಅಷ್ಟೇ -8 ಇಂಟು 10⁻⁻6 ಕೂಲಮ್ ಅಂತ ಬರುತ್ತೆ. 10⁻⁻6 ಇಂಟು 10⁻⁻6 and 10⁻⁻12 ನ್ಯೂಟನ್ ಅಂತ ಬರುತ್ತೆ. ಸೊ ಲೆಟ್ ಅಸ್ ಕೀಪ್ ದಿಸ್ ವ್ಯಾಲ್ಯೂ. ಅಂಡ್ ಕೇಸ್ 2 ನಾವು ನೋಡೋಣ. ಕೇಸ್ 2 ಇವಾಗ Q1 ಚಾರ್ಜ್ಗೆ ನಮಗೆ +3 ಇದೆ ಇನಿಷಿಯಲಿ. ಅದಕ್ಕೆ ಎಷ್ಟು ಆ್ಯಡ್ ಮಾಡ್ತಾ ಇದೀವಿ ನಾವಿಲ್ಲಿ? -5 ಆ್ಯಡ್ ಮಾಡ್ತಾ ಇದೀವಿ. ಅಂದರೆ ನಿಮ್ಗೆ ಎಷ್ಟು ಬರ್ತಾ ಇದೆ ಇಲ್ಲಿ? -2 ಮೈಕ್ರೋಕೂಲಮ್ ಅಂತ ಬರುತ್ತೆ. ಅದೇ Q2ಗೆ ಏನಾಗ್ತಾ ಇದೆ ನೋಡಿ, ಇಲ್ಲಿ Q2ಗೆ ಆಲ್ರೆಡಿ -8 ಇದೆ, -8 ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನಿಮಿಷ. -8 ಕೂಲಮ್ ನಾವು ಕನ್ಸಿಡರ್ ಮಾಡಿದ್ದಾಗ ವಾಟ್ ಹ್ಯಾಪನ್ಸ್ ಟು ದಿಸ್ ವ್ಯಾಲ್ಯೂ ಹಿಯರ್? ಪ್ಲೀಸ್ ಚೇಂಜ್. ಇದು ನಿಮಗೆ -8 ಅಲ್ಲ, ನಿಮಗೆ +8 ಅಂತ ಕನ್ಸಿಡರ್ ಮಾಡೋಣ. ಸೊ +8 -5 ನಾವು ಮಾಡಿದ್ದಾಗ ನಿಮಗೆ 3 ಮೈಕ್ರೋಕೂಲಮ್ ಅಂತ ಬರ್ತಾ ಇದೆ. ಪ್ಲೀಸ್ ಚೇಂಜ್, ಇದನ್ನ +8 ಅಂತ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಇವಾಗ ವಾಟ್ ಈಸ್ ದ F2 ವ್ಯಾಲ್ಯೂ ಹಿಯರ್? ಸೇಮ್ k/r² ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್? 2 ಇಂಟು 3 ಇಂಟು 10⁻⁻12 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ F2/F1 ಏನಾಗುತ್ತೆ ನೋಡಿ, F2/F1 k/r² ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿರುತ್ತೆ ಇಲ್ಲಿ ನಮಗೆ? F2 ಅಲ್ವಾ? 2 ಇಂಟು 3 ಇಂಟು 10⁻⁻12. ಇಲ್ಲಿ 8 ಇಂಟು 3 ಇಂಟು 10⁻⁻12 ಅಂತ ಬರುತ್ತೆ. 2 ಇಂಟು 3 ಇಂಟು 10⁻⁻12 ಡಿವೈಡೆಡ್ ಬೈ ಇಲ್ಲಿ 3 ಇಂಟು 8 ಅಂತ ಬರುತ್ತೆ. 10⁻⁻12 ನೋಡಿ, 3 ಕ್ಯಾನ್ಸಲ್ ಆಗಿದ್ದಾಗ 2 1 2 4 10⁻12 ಕ್ಯಾನ್ಸಲ್ ಆಗುತ್ತೆ. you'll get only 1/4. therefore F2 becomes equals to F1/4. so what is the F1 value they have given? F1 value is equals to 40 Newton anta mention madidare. therefore what is the option you can get here? 40/4, which is nothing but 10 Newton. ಗೊತ್ತಾಯ್ತಲ್ವಾ? so what is the option? we can go with +10. ಪ್ಲಸ್ ಮೈನಸ್ ಎರಡು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಇನಿಷಿಯಲಿ ನಿಮಗೆ ಏನಾಗ್ತದೆ? ಪ್ಲಸ್ ಚಾರ್ಜ್ ಇದೆ. ಪ್ಲಸ್ ಚಾರ್ಜ್ ಇದ್ದಾಗ ಫೋರ್ಸ್ ಆಫ್ ರೆಪಲ್ಷನ್ ಅನ್ನೋದು ಇರುತ್ತೆ. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಫೋರ್ಸ್ ಆಫ್ ರೆಪಲ್ಷನ್ ಅನ್ನೋದು ನಿಮಗೆ ಪಾಸಿಟಿವ್ ತಗೋಬೇಕಾಗಿರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ನೋಡಿ, ಆಫ್ಟರ್ ಆ್ಯಡಿಂಗ್ -5 ಮೈಕ್ರೋಕೂಲಮ್, -5 ಮೈಕ್ರೋಕೂಲಮ್ನ ಆ್ಯಡ್ ಮಾಡಿದ ನಂತರ ಏನಾಗುತ್ತೆ ನೋಡಿ, ಇಲ್ಲಿ ಒಂದಕ್ಕೇನೋ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ, Q2ಗೆ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಅಂದ್ರೆ ಇವೆರಡು ನಿಮಗೆ ಅನ್ಲೈಕ್ ಚಾರ್ಜಸ್ ಅಂತ ಹೇಳ್ತಾ ಇದೀವಿ. ಅನ್ಲೈಕ್ ಚಾರ್ಜ್ ಅಂದ್ರೆ ಏನ್ರಿ ಆಗ್ಬೇಕು ನಮ್ಗೆ ಇಲ್ಲಿ? ಇಟ್ ಶುಡ್ ಅಟ್ರಾಕ್ಟ್. therefore this force must be, ಈ ಫೋರ್ಸ್ ಏನಾಗಿರ್ಬೋದು ನಿಮ್ಗೆ ಅಂತಂದ್ರೆ, see here, since we can say Q1 dash ಅಂತಾನೆ ಕರೆಯೋಣ ಇಲ್ಲಿ. let's say Q1 dash and Q2 dash. okay, since Q1 dash and Q2 dash are unlike charges, we can say the F2 is equal to -10 Newton ಅಂತ ಬರೀಬಹುದು. -10 Newton ಅಂತ ಹೇಳ್ಬೋದು. therefore we can go with option A. ಗೊತ್ತಾಗಿದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ us see the next numerical question. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ನೋಡಿ. The force between the two charges 0.06 meter apart is 5 Newton. ಎರಡು ಚಾರ್ಜಸ್ ಇದೆ ರೀ, ಎಷ್ಟಿದೆ ಅಂತ ಅವ್ರೇನು ಮೆನ್ಷನ್ ಮಾಡ್ತಾ ಇಲ್ಲ. ಎರಡು ಚಾರ್ಜಸ್ ಇದೆ. ಆ ಎರಡು ಚಾರ್ಜಸ್ ಇನಿಷಿಯಲಿ 0.06 ಮೀಟರ್ ಸಪರೇಷನ್ ನಲ್ಲಿ ಇದೆ. ಅವಾಗ ಅದ್ರ ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ? 5 ನ್ಯೂಟನ್ ಅಂತ ಕೊಡ್ತಾ ಇದ್ದಾರೆ. If each charge is moved towards the other by 0.01 meter ಅಂತ ಹೇಳ್ತಾ ಇದ್ದಾರೆ, then the force between them will become. okay, ಸೊ ನೋಡಿ ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ, ಏನು ಡೇಟಾ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನಿಷಿಯಲಿ
Q1 ಮತ್ತೆ Q2 ಇವೆರಡರ ಮಧ್ಯದಲ್ಲಿ ಸಪರೇಷನ್ R1 ಅಂತ ಕನ್ಸಿಡರ್ ಮಾಡಿದಾಗ 0.06 ಯೂನಿಟ್ ದಟ್ ಈಸ್ ಮೀಟರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ see here, okay, let us say second case ಅಲ್ಲಿ ನಿಮಗೆ this is Q1 ಅಲ್ವಾ, Q1 ಮತ್ತೆ ಇದು Q2 ಅಂತ ಕನ್ಸಿಡರ್ ಮಾಡಿದಾಗ Q1 ಮತ್ತು Q2 ಅನ್ನೋದು ನಿಮಗೆ 0.01 ಮೀಟರ್ ಅಷ್ಟು ದೂರ ಮುಂದಕ್ಕೆ ಧರಿಸಿದ್ದಾರೆ. ಅವಾಗ ನೋಡಿ ಇಲ್ಲೂ 0.01 ಮೀಟರ್ ಕಮ್ಮಿ ಆಯ್ತಾ, ಇಲ್ಲೂ ನಿಮ್ಗೆ 0.01 ಮೀಟರ್ ಕಮ್ಮಿ ಆಯ್ತಾ. ಸೊ R2 ಅನ್ನೋದು ಏನ್ರಿ ಆಗಿರತ್ತೆ ನಮ್ಗೆ ಇಲ್ಲಿ, ಇಟ್ ಈಸ್ ಬಿಕಮ್ ಈಕ್ವಲ್ಸ್ ಟು 0.04 ಮೀಟರ್ ಅಂತ ಹೇಳ್ಬೋದು. ಅವಾಗ ನಿಮಗೆ ವಾಟ್ ವಿಲ್ ಬಿ ದ ಫೋರ್ಸ್ ಬಿಟ್ವೀನ್ ದ ಟು ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ನೋ ದಟ್ ನಮ್ಗೇನು ಗೊತ್ತಿದೆ, ನಮಗೆ ಫೋರ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಬರಿತಾ ಇದೀವಿ. ದೇರ್ಫೋರ್ ವಿ ಕ್ಯಾನ್ ರೈಟ್ F2 divided by F1 becomes equals to R1 by R2 whole square ಅಂತ ಬರಿತೀವಿ. What is R1 value here? 0.06. R2 ಬಂದ್ಬಿಟ್ಟು 0.04 whole square. ಸೊ ಇದು ಸಿಂಪ್ಲಿಫೈ ಮಾಡಿದ್ದಾಗ ಮೇಲೆ ಮತ್ತು ಕೆಳಗಡೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 6/4 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. 2 2 2 3 ಅಂತಂದ್ರೆ ನಿಮಗೆ 9/4 ಅಂತ ಬರುತ್ತೆ. Therefore what is F2 value here? F2 value ಅನ್ನೋದು ಏನಾಗುತ್ತೆ ಅಂತಂದ್ರೆ it is equals to 9/4 into 5, 9/4 into F1. So 9/4 into F1 ಅಂದ್ರೆ 5. ಸೊ 45/4 ಅಂತಂದ್ರೆ ನಿಮಗೆ ನಿಯರ್ಲಿ 11.25 ನ್ಯೂಟನ್ ಅಂತ ಬರುತ್ತೆ. Therefore we can go with option 11.25 ನ್ಯೂಟನ್. ಅರ್ಥ ಆಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾ ಇದಾರೆ ಅಂತ ಒಂದ್ಸರಿ ನೋಡಿ. 2 charges equal in magnitude and opposite in polarity are placed at a certain distance apart. Force acting between them is F ಅಂತ ಕೊಟ್ಟಿದ್ದಾರೆ. If 75% of charge of one is transferred to another, then force between the charges becomes ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ವಾಟ್ ದೇ ಸೇಯಿಂಗ್ 2 equal charges ಅಂತ ಕೊಟ್ಟಿದ್ದಾರೆ. Let us assume that there is a plus q charge and there is also plus q charge separated by some distance r. So what is the force here? It will become k into q1 q2 ಅಂದ್ರೆ q square by r square ಅಂತ ಬರುತ್ತೆ. Let it be equation 1 and let the force be F1 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ಕೇಸ್ 2 ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಈ ಪ್ಲಸ್ ಕ್ಯೂ ಚಾರ್ಜ್ ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ಚಾರ್ಜ್ ಅಲ್ಲಿ 75% ಆಫ್ ಚಾರ್ಜ್ ಅನ್ನೋದು ಇನ್ನೊಂದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 75% ಆಫ್ ಚಾರ್ಜ್ ಈಸ್ ಗಿವೆನ್. ಓಕೆ, ಒಂದು ನಿಮಿಷ ಇಲ್ಲಿ ಸಿ ಹಿಯರ್ ಈಕ್ವಲ್ ಅಂಡ್ ದೇ ಹ್ಯಾವ್ ಗಿವೆನ್ ಇಟ್ ಆಸ್ ವಾಟ್ ಈಸ್ ದಿಸ್ ಆಪೋಸಿಟ್ ಇನ್ ಪೊಲಾರಿಟಿ ಅಂತ ಹೇಳ್ತಾರೆ. ಸೊ ಮೈನಸ್ ಕ್ಯೂ ಅಂತ ತಗೊಳ್ಳೋಣ, ಮೈನಸ್ ಕ್ಯೂ. ಸೊ ಕೇಸ್ 2 ಏನು ಹೇಳ್ತಾರೆ, 75% ಆಫ್ ಒನ್ ಚಾರ್ಜ್, 75% ಆಫ್ either ಆಫ್ ದ ಚಾರ್ಜ್. ಯಾವ್ದು ಇದರಿಂದ ಆದರೂ 75% ತಗೊಂಡು ಇದಕ್ಕೆ ಕೊಡಿ, ಇಲ್ಲ ಇದರಿಂದ 75% ಆಫ್ ಚಾರ್ಜ್ ತಗೊಂಡು ಇಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ therefore we can say that ಈ ಚಾರ್ಜ್ ಏನಾಗುತ್ತೆ ನೋಡಿ ಇಲ್ಲಿ, let us say ಇದು q ಡ್ಯಾಶ್ ಅಂತ ಅಂದ್ಕೊಳ್ಳೋಣ. ಸೊ let us say q1 ಡ್ಯಾಶ್ it becomes equals to q plus of minus 3q/4 ಅಂತ ಹೇಳ್ಬೋದು. you will get it as q/4 ಅಂತ ಬರುತ್ತೆ. this will become q/4. ಓಕೆನಾ. ನೆಕ್ಸ್ಟ್ ಇಲ್ಲಿ q2 ಡ್ಯಾಶ್ ಏನಾಗುತ್ತೆ ನೋಡೋಣ. q2 ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು q ಇದೆ ನಿಮ್ಗೆ ಇಲ್ಲಿ ಮೈನಸ್ q ಇದೆ, ಅದಕ್ಕೆ ನಿಮಗೆ ಪ್ಲಸ್ ಅಂತ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಪ್ಲಸ್ 3q/4 ನೋಡಿ. ಪ್ಲಸ್ ಕ್ಯೂ ಇಂದ ನಾನು 3q/4 ತೆಗೆದು ಹಾಕ್ತಾ ಇದ್ದೀನಿ, ಅದು ಏನಿದೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಆ್ಯಡ್ ಮಾಡ್ತಾ ಇದ್ದಾಗ ಇಲ್ಲಿ ನಿಮ್ಗೆ ಏನು ಬರುತ್ತೆ, ಮೈನಸ್ q/4 ಅಂತ ಬರುತ್ತೆ. ಗೊತ್ತಾಯ್ತಲ್ಲ, ದೇ ಆರ್ ಸಪರೇಟ್ ಬೈ ಸಮ್ ಡಿಸ್ಟೆನ್ಸ್ r ಅಂತ ಹೇಳಿದೆ. ದರ್ ವಾಟ್ ಇಸ್ ದ ಫೋರ್ಸ್ ಹಿಯರ್, F2 ಬಿಕಮ್ಸ್ ಈಕ್ವಲ್ಸ್ ಟು k ಇಂಟು q/2 ಹೋಲ್ ಸ್ಕ್ವೇರ್, ಸಾರಿ q/4 ಹೋಲ್ ಸ್ಕ್ವೇರ್ ಡಿವೈಡ್ ಬೈ r ಸ್ಕ್ವೇರ್ ಅಂತ ಹೇಳ್ಬೋದು. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ಈಕ್ವೇಶನ್ 2. therefore calculate what is the force. F2 tan nembegirodu. therefore we can say that F2 divided by F1 becomes equals to k by r square will get cancel. In the numerator you will get q square by 16 divided by q square. It becomes equals to 1/16 anta ಹೇಳ್ತಾ ಇದೀವಿ. therefore we can write F2 becomes equals to F1 by 16. what is F1 value here? F1 is nothing but F ಅಂತಾನೆ ಕೊಟ್ಟಿದ್ದಾರೆ.
F/16 ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಹಿಯರ್? ಇಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ. ಗೊತ್ತಾಯ್ತಲ್ವಾ ಏನು ಮಾಡ್ತಾ ಇದೀವಿ ಈ ಪ್ರಾಬ್ಲಮ್ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ರೀಡ್ ಇಟ್. ಏನು ಹೇಳ್ತಾರೆ ನೋಡಿ ಇಲ್ಲಿ, ಈಕ್ವಲ್ ಚಾರ್ಜಸ್ ಆರ್ ಪ್ಲೇಸ್ಡ್, ಈಕ್ವಲ್ ಚಾರ್ಜಸ್ Q are placed at the four corners A, B, C, D of a square of length A. The magnitude of the force on the charge at B will be ಅಂತ ಹೇಳ್ತಾ ಇದ್ದಾರೆ. So let us draw the diagram. Let us draw the diagram. See here, this is A and this is the B, C and D. ನೋಡಿ ಈಕ್ವಲ್ ಚಾರ್ಜಸ್ ಅಂತ ಹೇಳಿದೆ. This is Q and here also we will place a charge Q and this is also Q. Therefore what is the side here? Side is A ಅಂತ ಮೆನ್ಷನ್ ಮಾಡಿದ್ದಾರೆ. Is it right? This is also side A ಅಂತ ಕೊಟ್ಟಿದ್ದಾರೆ. ನೋಡಿ ಈ ಪಾಯಿಂಟ್ ಬಿ ಹತ್ರಕ್ಕೆ ಎ ಇಂದ ಮತ್ತು ಸಿ ಇಂದ ಒಂದೇ ಲೆಂತ್ ಇದೆ, ಎ ಡಿಸ್ಟೆನ್ಸ್. ಆದರೆ ಡಿ ಇಂದ ಎಷ್ಟು ದೂರದಲ್ಲಿದೆ ನಿಮಗೆ ಪಾಯಿಂಟ್ ಬಿ ಅನ್ನೋದು ಅಂತಂದ್ರೆ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ √2a ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಅಬ್ಸರ್ವ್ ದಟ್ ಸಿನ್ಸ್ ಎ ಅಂಡ್ ಸಿ ಆರ್ ಅಟ್ ಈಕ್ವಲ್ ಡಿಸ್ಟೆನ್ಸ್, force due to A and due to C on the B will be same ಅಂತ ಹೇಳ್ಬೋದು, will be same. Therefore we can write, ಏನು ಬರೀಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ, force of due to A is equals to force due to C will become equals to 1/4πε0 into Q square divided by A square ಅಂತ ಬರೀಬಹುದು. ಇಲ್ಲಿ ಡೈರೆಕ್ಷನ್ಸ್ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಸಿ ಇಂದ ಫೋರ್ಸ್ ಅನ್ನೋದು ಹೀಗಿರುತ್ತೆ, ಎ ಇಂದ ಫೋರ್ಸ್ ಅನ್ನೋದು ಅವೇ ಇರುತ್ತೆ. ಬಿಕಾಸ್ ಲೈಕ್ ಚಾರ್ಜಸ್ ರೆಪಲ್ಸಿವ್ ಫೋರ್ಸ್ ಅನ್ನೋದು ಇರುತ್ತೆ. ಬಟ್ ವೆನೆವರ್ ವಿ ಕನ್ಸಿಡರ್ ದ ಫೋರ್ಸ್ ಡ್ಯೂ ಟು ಡಿ, ಇಟ್ ವಿಲ್ ಬಿ ಲೈಕ್ ದಿಸ್. ಇಸ್ ಇಟ್ ರೈಟ್? ದಿಸ್ ಎ ಅಂಡ್ ದಿಸ್ ಇಸ್ ದ ಸಿ. ಇದು ನಿಮಗೆ ಎ ಅಂತ ಹೇಳ್ತಾ ಇದೀವಿ. ಸೊ ಪ್ಲೀಸ್ ನೋಟ್ ಡೌನ್ ದಟ್ FC and FA are perpendicular to each other ಅಂತ ಹೇಳ್ತಾ ಇದ್ದಾರೆ. Therefore, what can you say about this value here? What is the resultant force? Resultant force of A and C, it is equals to root of FA square plus FC square. ಎರಡು ಸೇಮ್ ಆಗಿರೋದ್ರಿಂದ ನಿಮಗೆ √2FA ಅಂತ ಬರುತ್ತೆ. So √2 into what is FA value here? We can write 1/4πε0 into Q square by A square ಅಂತ ಬರೀಬಹುದು. Okay. Therefore, what is FD value? FD value ಏನಾಗುತ್ತೆ ಅಂತ ನೋಡೋಣ. ಅಬ್ಸರ್ವ್ ಮಾಡಿ. How can you write this FD value here? We can write FD becomes equals to K into Q into Q square divided by A by √2. ಅಲ್ಲ ಸಾರಿ, √2 into A whole square ಅಂತ ಬರುತ್ತೆ. And observe this. What is the resultant of this? FAC and FD are in same direction, ಅಂತ ಹೇಳ್ತಾರೆ. Therefore we can say that resultant force becomes equals to FAC plus FD ಅಂತ ಬರಿತೀವಿ. What is FAC value here? √2 into K into Q square divided by A square ಅಂತ ಬರೀಬಹುದು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ Q square divided by 2A square ಅಂತ ಬರಿತೀವಿ. Therefore F net ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? If I take KQ square by A square common, then we will get √2 plus 1/2 ಅಂತ ಬರುತ್ತೆ. If you simplify this value, we will get KQ square by A square into 2√2 plus 1/2 ಅಂತ ಬರುತ್ತೆ. Therefore what is the option? We can go with 2√2 plus 1/2 into 1/4πε0 Q square by A square ಅಂತ ಬರುತ್ತೆ. So we can go with option C. Got the point here? ಏನು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಅಬ್ಸರ್ವ್ ಮಾಡಿ. ಸೊ FAC ಅನ್ನೋದು ಸಹ ನಿಮಗೆ ಇದೇ ಡೈರೆಕ್ಷನ್ ನಲ್ಲಿ ಇರುತ್ತೆ, FAC. Because whenever the two equal forces acting perpendicular to each other, their resultant will act at an angle 45 degree with either of the forces ಅಂತ ಹೇಳ್ತೀವಿ from the vectors. ಅರ್ಥ ಮಾಡ್ಕೊಂತಾ ಇದ್ದೀರಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ us see the next numerical problem. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. See here,
two small, identical spheres having a plus q and minus q charge are kept at a certain distance. F force acts between the two ಅಂತ ಹೇಳ್ತಾರೆ. If in the middle of the two spheres, another sphere, similar sphere having charge plus q charge is kept, then it experiences a force in magnitude and direction as ಅಂತ ಹೇಳ್ತಾ ಇದ್ದಾರೆ. So see here, let us give the name as the charge as A ಅಂತ ಕರೆಯೋಣ. ಇಲ್ಲಿ ನಿಮಗೆ ಮೈನಸ್ ಕ್ಯೂನ ಬಿ ಅಂತ ಕರೆಯೋಣ. ಇವಾಗ ಮೂರನೇ ಚಾರ್ಜ್ ನಿಮಗೆ ಮಿಡಿಲ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದಾರೆ. ದಿಸ್ ಆಲ್ಸೋ ಪ್ಲಸ್ ಕ್ಯೂ, ಲೆಟ್ ಅಸ್ ಸೇ ವಾಟ್ ಇಸ್ ದಿಸ್ ಸಿ ಅಂತ ಕರೆಯೋಣ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಕ್ಯೂ ಅಂಡ್ ಮೈನಸ್ ಕ್ಯೂ, ಇಟ್ ಈಸ್ ಆರ್ ಅಂತ ಕರೆದಿದ್ದಾಗ ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು r/2 ಆಗಿರುತ್ತೆ. ಇವೆರಡರ ಮಧ್ಯ ಡಿಸ್ಟೆನ್ಸ್ ಅನ್ನೋದು r/2 ಆಗಿರುತ್ತೆ. ಇಸ್ ಇಟ್ ರೈಟ್? So let us calculate what is the net force experienced by that charge placed at C. ನೋಡಿ ಇಲ್ಲಿ ಏನು ಅಂತ ಹೇಳ್ಬೋದು ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. Because of the positive charge, this positive charge will experience a repulsive force, that is FA ಅಂತ ಕರಿತಾ ಇದೀವಿ. ಅಂಡ್ ಹಿಯರ್ ಬಿ ಹತ್ರ ನಿಮಗೆ ನೆಗೆಟಿವ್ ಚಾರ್ಜ್ ಇದೆ, ಹಾಗಾಗಿ ನೆಗೆಟಿವ್ ಚಾರ್ಜ್ ಅನ್ನೋದು ಪಾಸಿಟಿವ್ ಚಾರ್ಜ್ನ ಅಟ್ರಾಕ್ಟ್ ಮಾಡುತ್ತೆ. ದೇರ್ ಫೋರ್ ಐ ಕ್ಯಾನ್ ರೈಟ್ FB ಅಂತ ಬರೀಬಹುದು. ದೇರ್ ಫೋರ್ ವಾಟ್ ಇಸ್ ದ ನೆಟ್ ಫೋರ್ಸ್ ಹಿಯರ್? ನೆಟ್ ಫೋರ್ಸ್ ಅನ್ನೋದು ನಿಮಗೆ FA ಪ್ಲಸ್ FB ಅಂತ ಬರಿತಾ ಇದ್ದೀವಿ. ದೇರ್ ಫೋರ್ ಯು ಕ್ಯಾನ್ ರೈಟ್ K ಇಂಟು Q ಸ್ಕ್ವೇರ್ ಡಿವೈಡ್ ಬೈ R/2 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಇಲ್ಲೂ ಅಷ್ಟೇ ನಿಮಗೆ KQ ಸ್ಕ್ವೇರ್ ಡಿವೈಡ್ ಬೈ R/2 ಹೋಲ್ ಸ್ಕ್ವೇರ್. ಸೊ ಇಟ್ ಬಿಕಮ್ಸ್ 4KQ ಸ್ಕ್ವೇರ್ ಬೈ R ಸ್ಕ್ವೇರ್ ಪ್ಲಸ್ 4KQ ಸ್ಕ್ವೇರ್ ಡಿವೈಡ್ ಬೈ R ಸ್ಕ್ವೇರ್ ಏನ್ರಿ ಬರುತ್ತೆ ಇಲ್ಲಿ ನಿಮಗೆ ಅಂತಂದಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 8KQ ಸ್ಕ್ವೇರ್ ಡಿವೈಡ್ ಬೈ R ಸ್ಕ್ವೇರ್, ವಿಚ್ ಈಸ್ ನಥಿಂಗ್ ಬಟ್ ನೋಡಿ ಇಲ್ಲಿ F ನೆಟ್ ಬಿಕಮ್ಸ್ ಈಕ್ವಲ್ಸ್ ಟು 8 times F ಅಂತ ಬರಿತೀವಿ ಅಂಡ್ ಟುವರ್ಡ್ಸ್ ಮೈನಸ್ Q ಚಾರ್ಜ್ ಅಂತಾನು ತೋರಿಸ್ತಾ ಇದೀವಿ. therefore what is the option we can go with here? 8F towards minus Q charge, that is option C. ಗೊತ್ತಾಗಿದಲ್ವಾ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. now let us see the next concept. what is this electric field and applications? okay, electric field ಬಗ್ಗೆ ನಾವು ಒಂದ್ಸರಿ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತಂದಾಗ, ಯಾವಾಗಾದ್ರೆ ನಾವು ಒಂದು ಚಾರ್ಜ್ನ ಕನ್ಸಿಡರ್ ಮಾಡ್ತೀವೋ, ಲೆಟ್ ಅಸ್ ಥಿಂಕ್ ಪಾಸಿಟಿವ್ ಚಾರ್ಜ್ ಇಲ್ಲ ನೆಗೆಟಿವ್ ಚಾರ್ಜ್ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿದಾಗ ಅದರ ಸುತ್ತು ನಿಮ್ಗೊಂದು ಸ್ವಲ್ಪ ರೀಜಿಯನ್ ಅನ್ನೋದಿರುತ್ತೆ, ಅಪ್ ಟು ವಿಚ್ ದ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್, ದ ಚಾರ್ಜ್ ವಿಲ್ ಎಕ್ಸರ್ಟ್ ಇಟ್ಸ್ ಫೋರ್ಸ್ ಅಂತ ಹೇಳ್ತಾರೆ. ಒಂದು ಚಾರ್ಜ್ ಅನ್ನೋದು ಎಷ್ಟು ದೂರದವರೆಗೂ ಅದರ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೋ ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಅದನ್ನ ಹೇಗೆ ಮೆಜರ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P ಅನ್ನೋ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟ್ P ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾವು ಗೊತ್ತಾಗಬೇಕಂದ್ರೆ ಈ ಒಂದು ಪಾಯಿಂಟ್ ಹತ್ರ ನಾನು ಯು ವಿಲ್ ಪ್ಲೇಸ್ ಎ ಟೆಸ್ಟ್ ಚಾರ್ಜ್ Q0 ಅಂತ ಪ್ಲೇಸ್ ಮಾಡ್ತೀನಿ. ಇಟ್ ಈಸ್ ಎ ಟೆಸ್ಟ್ ಚಾರ್ಜ್. ದೇರ್ ಫೋರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೆಜರ್ಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಫೋರ್ಸ್ ಹಿಯರ್? ವಿ ಕ್ಯಾನ್ ರೈಟ್ E become equals to 1/4πε0 into Q into Q0 by Q0 into R square. Q0 ಕ್ಯಾನ್ಸಲ್ ಆಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಈಸ್ ನಥಿಂಗ್ ಬಟ್ 1/4πε0 into Q by R square ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದು ನಿಮಗೆ ವಿ ಹ್ಯಾವ್ ಟು ನೋಟ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಇಂದ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಸ್ಕ್ವೇರ್ ಅಂತ ಬರೀಬಹುದು. ಸೊ ಯಾವಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ಡಿಸ್ಟೆನ್ಸ್ಗೆ ನಾವು ಗ್ರಾಫ್ನ ಪ್ಲಾಟ್ ಮಾಡ್ತೀವೋ ಇಟ್ ವಿಲ್ ರೆಪ್ರೆಸೆಂಟ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತಾ ಇದ್ದೀವಿ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. And according to principle of superposition, ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ n ನಂಬರ್ ಆಫ್ ಚಾರ್ಜಸ್ ಇಂದ ಫೀಲ್ಡ್ ನಮಗೆ ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದರ್ ಇಸ್ ಅ Q1, Q2, Q3 and let us say Qn. ಲೆಟ್ P be a ಪಾಯಿಂಟ್ ಅಂತ ಕರೆಯೋಣ. ಈ ಪಾಯಿಂಟ್ P ಅನ್ನೋದು Q1 ಇಂದ R1 ಡಿಸ್ಟೆನ್ಸ್ ಅಲ್ಲಿದೆ, Q2 ಇಂದ R2 ಡಿಸ್ಟೆನ್ಸ್ ಅಲ್ಲಿದೆ, Q3 ಇಂದ R3 ಡಿಸ್ಟೆನ್ಸ್, Qn ಇಂದ Rn ಡಿಸ್ಟೆನ್ಸ್ ಅಲ್ಲಿದೆ ಅಂತಂದಿದ್ದಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ P ಹತ್ರ ನೆಟ್ ಫೀಲ್ಡ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಅ E1 ವೆಕ್ಟಾರ್ ಪ್ಲಸ್ E2 ವೆಕ್ಟಾರ್ ಪ್ಲಸ್ ಸೊ ಆನ್
ಇ ಎನ್ ವೆಕ್ಟಾರ್ ಅಂತ ಹೇಳ್ತೀವಿ. ಗೊತ್ತಾಗ್ತದಲ್ವ ಹೇಳ್ತಾ ಇರೋದು. ಅಂಡ್ ಒನ್ ಮೋರ್ ಪಾಯಿಂಟ್ ಟು ಬಿ ನೋಟೆಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ is always directed along the direction of force ಅಂತ ಹೇಳ್ತಾರೆ. along the direction of force ಗೊತ್ತಾಯ್ತಲ್ವಾ. so from this if we know what is electric field, force becomes equals to F is equal to EQ ಅಂತ ಬರೀಬಹುದು. F direction of electric force is always in the direction of electric field. ಹೇಗೆ ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬಹುದು. E into Q0 is called as a test charge ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಹೇಳ್ತಾ ಇದೀವಿ. Now let us see what are the few numerical problems. Before going to see the numerical, let us have a brief idea about SI unit of electric field. Electric field ಗೆ SI unit ಏನಪ್ಪಾ ನಿಮಗೆ ಅಂತಂದ್ರೆ nothing but Newton per coulomb ಅಂತ ಕರಿತೀವಿ. Newton per coulomb ಅರ್ಥ ಆಯ್ತಾ. So let us see the numerical question. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. A half ring of radius capital R has a charge of lambda per unit length ಅಂತ ಹೇಳ್ತಾರೆ. lambda per unit length. The electric field at the center is ಅಂತ ಕೇಳ್ತಾ ಇದ್ದಾರೆ. ನೋಡಿ ಲ್ಯಾಂಬ್ಡಾ ಎಂದ್ರಪ್ಪ ಇಲ್ಲಿ ಅಂತಂದಾಗ Q by L ಅಂತ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಅರ್ಥ. ಅವ್ರೇನು ಹಾಫ್ ರಿಂಗ್ ಅಂತ ತಗೊಂಡಿದ್ದಾಗ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಸೊ ಎನಿವೆ ಐ ವಿಲ್ ಶೋ ದಿಸ್. ಸಿ ಹಿಯರ್ there is a ring like this. Let us assume that and let O be the center ಅಂತ ಕರೆದಿದ್ದಾಗ ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ದಟ್ let us imagine a small element. Let us divide the whole ring ನ ನಾವು small elements ಆಗಿ ಡಿವೈಡ್ ಮಾಡ್ಕೊಳ್ಳೋಣ. and let us consider a small element DL ಅಂತ ಕರೆಯೋಣ. ಈ DL ಅನ್ನೋದು ನಿಮಗೆ ಈ ಪಾಯಿಂಟ್ O ಹತ್ರ ಸ್ಮಾಲ್ ಆಂಗಲ್ ನ ಸಬ್ಟೆಂಡ್ ಮಾಡುತ್ತೆ. ಲೆಟ್ ದಟ್ ಆಂಗಲ್ ಬಿ d theta ಅಂತ ಬರಿತೀವಿ. therefore DL what is the length of the small element? It is nothing but R into d theta ಅಂತ ಬರಿಬಹುದು. therefore what is the charge on the small element here on the element DL? dq ಅಂತ ಕರೆಯೋಣ. here dq becomes equals to lambda into dl. ಸೊ ಅಷ್ಟೇ ಅಲ್ವ ನಿಮ್ಗೆ ನೋಡಿ ಇಲ್ಲಿ ಲ್ಯಾಂಬ್ಡಾ ಅನ್ನೋದು Q by L ಆದರೆ Q ಅನ್ನೋದು ಲ್ಯಾಂಬ್ಡಾ ಇಂಟು L ಅಂತ ಬರಿತೀವಿ. DL ಅಂತಂದಾಗ R into d theta ಅಂತ ಬರೀಬಹುದು. ದಟ್ ಇಸ್ ಚಾರ್ಜ್ ಆನ್ ದ ಸ್ಮಾಲ್ ಎಲಿಮೆಂಟ್ DL. ಗೊತ್ತಾಯ್ತಲ್ವಾ. and this small element will produce the field let us say DE ಅಂತ ಹೇಳ್ತಾರೆ by making an angle theta with the x axis ಅಂತ ಹೇಳ್ತೀವಿ. ನಾವು ರಿಸಾಲ್ವ್ ಮಾಡಿ ನೋಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ it becomes DE cos theta and one more thing it is DE sin theta ಅಂತನೂ ಹೇಳ್ಬೋದು. now similarly let us consider a symmetrical element. ಆಪೋಸಿಟ್ ಅಲ್ಲಿ ನಾವು ತಗೊಳ್ಳೋಣ DL ಅಂತ ಅಂದ್ಬಿಟ್ಟು. this will also produce a small field at the point O. let it be DE by making an angle theta with the x axis. ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ದಾಗ ವಿಲ್ ಗೆಟ್ DE cos theta ಅಂತ ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇಲ್ಲಿ ನಿಮಗೆ DE sin theta ಅಂತ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಯಾವಾಗಾದ್ರೂ ನಾವು ಫಿಗರ್ನ ಅಬ್ಸರ್ವ್ ಮಾಡ್ತೀವೋ ಈ DE sin theta ಅನ್ನೋದು ಕ್ಯಾನ್ಸಲ್ ಆಗುತ್ತೆ. therefore ನೆಟ್ ಫೀಲ್ಡ್ ಅನ್ನೋದು ಯಾವತ್ತೇ ಆಗಲಿ DE cos theta ಪ್ಲಸ್ DE cos theta ಅಂತ ಹೇಳ್ಬೋದು. ಗೊತ್ತಾಯ್ತಲ್ವೇ ಹೇಳ್ತಾರೆ ಅಂತ ಅಂದ್ಬಿಟ್ಟು. therefore we can go with the net electric field at the point O is equals to integral DE cos theta ಅಂತ ಬರಿತೀವಿ. ಬಟ್ what is DE value here? DE value ಏನ್ರಿ ಆಗತ್ತೆ ನಮ್ಗಿಲ್ಲಿ K into K by R square into DQ ಅಲ್ವಾ DQ. therefore K by R square into what is the DQ value here? DQ value ಏನ್ರಿ ನಾವು ಬಂದಿದೆ ನಮ್ಗಿಲ್ಲಿ DQ is equals to lambda into R into d theta ಅಂತ ಬರ್ತೀವಿ. lambda into R into d theta. ಕರೆಕ್ಟಾ.
ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸೊ 2 ಟೈಮ್ಸ್ ಅಲ್ವಾ ಫ್ರಮ್ 0 to 90 ಡಿಗ್ರಿ. ಇಲ್ಲಿ 2 ತಗೊಂಡಿಲ್ಲ ನೀವು ಅಂತಂದರೆ, ಇಲ್ಲಿ 2 ನೀವು ತಗೊಂಡಿಲ್ಲ ಅಂತಂದರೆ 0 to pi ಅಂತ ಹೇಳ್ತಾರೆ. ಬಿಕಾಸ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಸೆಮಿ ಸರ್ಕಲ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು 180 ಅಂತ ಹೇಳ್ಬೋದು ಅಟ್ ದ ಸೆಂಟರ್. therefore we have to imagine that point, or we have to consider that point. ನೋಡಿ ಇಲ್ಲಿ 2 into integral, what is d value here? k lambda into r cancel ಆಗಿದ್ದಾಗ you will get k lambda by r ಅಂತ ಬರುತ್ತೆ, into k lambda by r d theta into cos theta ಅಂತ ಬರುತ್ತೆ. therefore E becomes equals to 2k lambda by r from 0 to pi by 2. ಸೊ ಕಾಸ್ ಥೀಟಾ ನಾವು ಇಂಟಿಗ್ರೇಟ್ ಮಾಡಿದ್ದಾಗ ವಿಲ್ ಗೆಟ್ ಮೈನಸ್ ಸೈನ್ ಥೀಟಾ ಅಂತ ಹೇಳ್ತೀವಿ. ಮೈನಸ್ ಸೈನ್ ಥೀಟಾ ಫ್ರಮ್ 0 to pi by 2. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಇ ಬಿಕಮ್ಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಬಂದ್ಬಿಟ್ಟು ಪ್ಲಸ್ ಅಲ್ವಾ ನಿಮಗೆ. ಸೊ ಯು ಕ್ಯಾನ್ ರೈಟ್ 2k lambda by r into 1 minus 0 which is nothing but 2k lambda by r ಅಂತ ಹೇಳ್ತಾ ಇದೀವಿ. So what is the option we can go with? 2k lambda by r, that is option C. ಆಪ್ಷನ್ ಸಿ. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ನಾವು ಅನಲೈಸ್ ಮಾಡಬೇಕು ಫಾರ್ ದ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಕ್ವಶನ್. ನೋಡಿ ಇಲ್ಲಿ equal charges Q are placed at the vertices A and B of an equilateral triangle ABC of side A. What is side of the triangle? A ಅಂತ ಕೊಟ್ಟಿದ್ದಾರೆ. The magnitude of the electric field at the point A ಆಗಲ್ಲ, at the point C ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, this is a point A and this is the point B. A ಹತ್ರ ನಿಮಗೆ ಎಷ್ಟು ಚಾರ್ಜ್ ಇದೆ? ನಿಮಗೆ Q ಚಾರ್ಜ್ ಇದೆ. B ಹತ್ರ ನಿಮಗೆ Q ಚಾರ್ಜ್ ಇದೆ. So let us say it is a C point. What is the side? It is a A anta kottidare. This is also A, this is also A. Therefore, what is the field due to the charge at A? Field annadu hegirutte? This is EA anta barutte. And B hatra iroda charge inda point C hatra field annodu nimge EB anta barutte. So what is the angle here? Angle ಬಂದ್ಬಿಟ್ಟು ನಿಮಗೆ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು 60 ಡಿಗ್ರಿ ಇದ್ರೆ ಇದು 60 ಡಿಗ್ರಿ ಆಗುತ್ತೆ, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಅಂದ್ಬಿಟ್ಟು. therefore what is the resultant here? Resultant of these two ಅಂತಂದ್ರೆ this will be the resultant. ಓಕೆನಾ? therefore what is the EA value here? EA is equals to EB, which is nothing but 1 by 4 pi epsilon naught. 1 by 4 pi epsilon naught. 1 by 4 pi epsilon naught into Q divided by A square ಅಂತ ಬರೀಬಹುದು. therefore E resultant is equals to root of EA square plus EB square plus 2EA EB cos theta. what is the theta value? They have given 60 degree ಅಲ್ವಾ ನಮಗೆ ಬಂದಿರೋದು. so E resultant becomes equals to root of ಎಲ್ಲ EA equal to EB ತಾನೆ. so I will replace EB as EA ಅಂತಾನೆ ಬರಿತೀನಿ. so 2E square cos 60 ಅಂತಂದ್ರೆ 1 by 2 ಬರುತ್ತೆ. 2 ಕ್ಯಾನ್ಸಲ್ ಆಗಿದ್ದಾಗ ಈ ರಿಸಲ್ಟೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ 3 ಟೈಮ್ಸ್ EA ಅಂತ ಬರೀಬಹುದು. therefore ಸಿಂಪ್ಲಿಫೈ ಮಾಡಿ you will get ER is equals to root 3 times 1 by 4 pi epsilon naught into Q by A square ಅಂತ ಬರುತ್ತೆ. so what is the option we can go with? root 3 into Q by 4 pi epsilon naught divided by A square, that is option C. option C. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇನ್ಫೈನೈಟ್ ಚಾರ್ಜಸ್ ಆರ್ ಲೈಯಿಂಗ್ at x equal to 1, 2, 4, 8 so on meter on x axis, and the value of each charge is Q. The value of intensity of electric field, ನೋಡಿ ಪೊಟೆನ್ಷಿಯಲ್ ಸಹ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಲೆಟ್ ಇಟ್ ಬಿ, ಆಮೇಲೆ ನೋಡೋಣ ಅದನ್ನ. ಸೊ ಅಟ್ ದ ಪಾಯಿಂಟ್ x equal to 0 ಡ್ಯೂ ಟು ದೀಸ್ ಚಾರ್ಜಸ್ ವಿಲ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಫೀಲ್ಡ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಓಕೆ, ನಾನು ಪೊಟೆನ್ಷಿಯಲ್ ಬಗ್ಗೆ ಹಿಂಟ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸೇ ಹಿಯರ್, ಲೆಟ್ ಅಸ್ ಸೇ ಡಯಾಗ್ರಾಮ್ ನೋಡಿ ಇಲ್ಲಿ. ಇಸ್ ಎಕ್ಸ್ ಆಕ್ಸಿಸ್, ಇಸ್ ಎ
let us say this is the origin. Okay, ಇಲ್ಲಿ ನಿಮಗೆ 1 2 ಆಮೇಲಿಂದ 4 ಆಮೇಲಿಂದ 8 ಅಂತ ಕೊಟ್ಕೊಂಡು ಹೋಗಿದ್ದಾರೆ ನಿಮಗೆ ಚಾರ್ಜಸ್ ಅನ್ನೋದು. ಇಟ್ ಇಸ್ ಚಾರ್ಜ್ q ಅಂತ ಹೇಳಿದ್ದಾರೆ. therefore what is the net charge, net field at the point O is always equals to field due to 1 plus field due to 2 plus field due to 3 plus so on ಅಂತ ಬರೀಬಹುದು. therefore we can write electric field at the point O becomes equals to 1 by 4 pi epsilon naught into, we can say, q by 1 square plus q by 2 square plus q by 4 square plus so on ಅಂತ ಹೇಳ್ತೀವಿ. ಸೊ ಈ ಅಟ್ ದ ಪಾಯಿಂಟ್ O q ಕಾಮನ್ ತೆಗೆದರೆ ನಮಗೆ q by 4 pi epsilon naught is equals to 1. ಇಟ್ ಈಸ್ ನಥಿಂಗ್ ಬಟ್ ಏನು ಬರೀಬೋದು ನೋಡಿ ಇಲ್ಲಿ 1 plus 1 by 4 plus 1 by 16 plus so on ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ ಇಲ್ಲಿ ಇದು ನೋಡಿದೆ, ದಿಸ್ ಇಸ್ ನಥಿಂಗ್ ಬಟ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ನಲ್ಲಿ ಇದೆ. ನಿಮಗೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದ್ದಾಗ ಇಟ್ ಇಸ್ ಇನ್ಫಿನಿಟಿ ಅಲ್ವಾ, a equal to 1 ಆಗುತ್ತೆ, r becomes equals to 1 by 4. we know that in a gp sum to infinity becomes equals to a divided by 1 minus r ಅಂತ ಬರಿತೀವಿ. Okay, this is the formula to calculate the sum to infinite terms in geometric progression. therefore e naught becomes equals to q by 4 pi epsilon naught into ಏನು ಬರುತ್ತೆ ನೋಡಿ ಇಲ್ಲಿ, we can say a ಅಂತಂದ್ರೆ 1 divided by 1 minus 1 by 4 ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಸೊ q by 4 by epsilon naught into 1 minus 1 by 3 by 4 ಆಗುತ್ತೆ, ನಿಮಗೆ 4 by 3 ಅಂತ ಬರುತ್ತೆ. 4 ಕ್ಯಾನ್ಸಲ್ ಆಗಿದ್ದಾಗ q by 3 pi epsilon naught ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ಅಂದ್ಬಿಟ್ಟು ವಾಟ್ ಇಸ್ ದ ಚಾರ್ಜ್ ಗಿವೆನ್ ಟು ಯು ಹಿಯರ್, ಚಾರ್ಜ್ ನಮಗೆ ಗೊತ್ತಿಲ್ಲ. ಓಕೆ, ನೀವು ಲೆಟ್ ಇಟ್ ಬಿ ಪೈ ಎಪ್ಸಿಲಾನ್ ನಾಟ್ ಅಂತ ಬಂದಿದೆ. ಸೊ ಲೆಟ್ ಇಟ್ ಬಿ ಇ ನಾಟ್ ಬಿಕಮ್ಸ್ ಈಕ್ವಲ್ಸ್ ಟು 1 by 3 into 3.14 into, you can say 8.854 into 10 to the power of minus 12 q ಹಾಗೆ ಇರಲಿ ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ನೋಡಿ ಹೇಗೆ ಮಾಡಬೇಕಂತ ಒಂದು ಚೆಕ್ ಮಾಡಿಬಿಡಿ ಒಂದ್ಸರಿ. ವಿಲ್ ಗೆಟ್ ಸಿ ಹಿಯರ್ 3 3s are 9, 9 9s are 81 ಅಂತ ತಗೋಬೋದಾ. 8.854ನ ನಾವು 9 ಅಂತ ಅಪ್ರಾಕ್ಸಿಮೇಟ್ ಮಾಡಿದ್ದಾಗ 9 into 3 27, 27 into 3 81 ಅಂತ ತಗೋಬಹುದು. therefore we can write e at the point O is equals to 1 by 81 into 10 to the power of 12 ಅಂತ ಬರುತ್ತೆ. we can write 1000 divided by 81 into 10 to the power of 9. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ದಾಗ if you simplify this value ಏನು ಬರುತ್ತೆ ನಮ್ಗೆ ಇಲ್ಲಿ 12 8s, is it right? 12 8s ಎಷ್ಟಪ್ಪ ನಿಮಗೆ 96 ತಾನೆ. ಸೊ we can approximately ನಿಮಗೆ 12 times ಅಂತ ಹೋಗುತ್ತೆ. ಸೊ 12 into 10 to the power of 9 Newton per coulomb. Okay, therefore what is the option we can go with? 12 into 10 power 9 ಒಂದೇ ಒಂದು ಆಪ್ಷನ್ ಇದೆ ನಿಮಗೆ, that is option A. ಆಪ್ಷನ್ A. ಇಲ್ಲಿ Q ನಾವು ಮರಿಬಾರ್ದು. ಓಕೆ, Q you should not forget. So 12 into 10 power 9 Q Newton per coulomb. Q ಚಾರ್ಜ್ ನಮಗೆ ಕೊಟ್ಟಿದ್ದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾಗಿತ್ತು. ಬಟ್ ಲೆಟ್ ಆಪ್ಷನ್ಸ್ ಎಲ್ಲ Q ಅಲ್ಲೇ ಇದೆ, ಸೊ ಹಾಗೆ ನಾವು ಬರಿತಾ ಇದೀವಿ. ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ in the same manner similarly what is the net potential at the point O ಅಂತಂದ್ರೆ potential due to 1 plus potential due to 2 plus potential due to 3 plus so on ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ 1 by 4 pi epsilon naught into just q by r ಅಂತ ಹೇಳ್ತಾರೆ. Okay, therefore we can say v at the point O ಸಿಂಪ್ಲಿಫೈ ಮಾಡ್ಕೊಳ್ತೀರಾ, 1 by 4 pi epsilon naught into q by 1 plus q by 2 plus q by 4 plus so on. ಸಿಂಪ್ಲಿಫೈ ಮಾಡಿ you will get the same answer, 1.8 into 10 to the power of 4 volt ಅಂತ ಬರುತ್ತೆ. ಗೊತ್ತಾಯ್ತಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಎಸ್, ಬಿಫೋರ್ ಗೋಯಿಂಗ್ ಟು ಸಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅ ಫ್ಯೂ ಪಾಯಿಂಟ್ಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿ, ವಾಟ್ ಇಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ,
It is the imaginary lines drawn, imaginary line drawn along the path followed by the unit positive charge ಅಂತ ಹೇಳ್ತಾರೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಅಂಡ್ ಲೇಟರ್ ಸಿ ಹಿಯರ್, ಫಾರ್ ಎ ಪಾಸಿಟಿವ್ ಚಾರ್ಜ್ ಓಕೆ ಏನಾಗುತ್ತೆ, ಲೈನ್ಸ್ ಆರ್ ಡೈವರ್ಜಿಂಗ್ ಅಂತ ಹೇಳ್ತಾರೆ. ಲೈನ್ಸ್ ಆರ್ ಡೈವರ್ಜಿಂಗ್. ಅಂಡ್ ಫಾರ್ ಎ ನೆಗೆಟಿವ್ ಚಾರ್ಜ್ ಏನ್ರಿ ಬರುತ್ತೆ ಇಲ್ಲಿ ನಮಗೆ, ನೆಗೆಟಿವ್ ಚಾರ್ಜ್ಗೆ ಲೈನ್ಸ್ ಅನ್ನೋದು ನಮಗೆ ಕನ್ವರ್ಜಿಂಗ್ ಆಗಿರುತ್ತೆ. ಲೈನ್ಸ್ ವಿಲ್ ಬಿ ಕನ್ವರ್ಜಿಂಗ್. ಗೊತ್ತಾಯ್ತಲ್ವಾ? ಸೊ ಇಫ್ ಯು ವಾಂಟ್ ಐ ವಿಲ್ ಡ್ರಾ ಶೋ. ಸಿ ಹಿಯರ್ ನೋಡಿ, ದಿಸ್ ಫಾರ್ ಪಾಸಿಟಿವ್ ಚಾರ್ಜ್. ಓಕೆ, ಆ ನೆಗೆಟಿವ್ ಚಾರ್ಜ್ ನಾವು ತಗೊಂಡಿದ್ದಾಗ ದ ಫೀಲ್ಡ್ ಲೈನ್ಸ್ ವಿಲ್ ಬಿ ಕನ್ವರ್ಜಿಂಗ್ ಅಂತ ಹೇಳ್ತಾ ಇದೀವಿ. ಫೀಲ್ಡ್ ಲೈನ್ಸ್ ವಿಲ್ ಬಿ ಕನ್ವರ್ಜಿಂಗ್. ಗೊತ್ತಾಯ್ತಾ? ಅಂಡ್ ಒನ್ ಮೋರ್ ಥಿಂಗ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಇಟ್ ಸ್ಟಾರ್ಟ್ಸ್ ಫ್ರಮ್, ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಗಿಲ್ಲಿ, ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಹತ್ರ ಎಂಡ್ ಆಗತ್ತೆ. ದಟ್ ಮೀನ್ಸ್ ಇಟ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅಂತ ಹೇಳ್ತಾರೆ. ಇಟ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಇಟ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅಂತ ಹೇಳ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದಾಗ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಾವು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಅಂತಂದೆ. ದ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ ಪಾಯಿಂಟ್ ಫಾರ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ಗೆ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ it will give the direction of the field ಅಂತ ಹೇಳ್ತಾರೆ. It will give the direction of the field. ಗೊತ್ತಾಯ್ತಾ? ಓಕೆ, more the number of lines stronger the field ಅಂತ ಹೇಳ್ತಾರೆ. stronger the field. ಯಾವುದಾದ್ರೂ ಒಂದು ರೀಜಿಯನ್ ಹತ್ರ ಮೋರ್ ನಂಬರ್ ಆಫ್ ಲೈನ್ಸ್ ಇದ್ದರೆ ಅಲ್ಲಿ ಫೀಲ್ಡ್ ಅನ್ನೋದು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಲೆಸ್ಸರ್ ದ ನಂಬರ್ ಆಫ್ ಲೈನ್ಸ್ ವೀಕರ್ ದ ಫೀಲ್ಡ್ ಅಂತ ಹೇಳ್ತಾರೆ. ಓಕೆನಾ? ಲೈಕ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪಾಯಿಂಟ್ಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆನಾ? Now let us see the next one, that is electric flux ಬಗ್ಗೆ ನಾವು ಒಂದ್ಸರಿ ಮಾತಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಫ್ಲಕ್ಸ್. ವಾಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿನೋಟೆಡ್ ಬೈ phi ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಡಿನೋಟೆಡ್ ಬೈ phi. ಇಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಗಿವೆನ್ ಏರಿಯಾ ಅಂತ ಹೇಳ್ತಾರೆ. ಕೊಟ್ಟಿರತಕ್ಕಂಥ ಏರಿಯಾ ಅಲ್ಲಿ ಎಷ್ಟು ಲೈನ್ಸ್ ಹೋಗ್ತಾ ಇದೋ ಅದನ್ನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ಫ್ಲಕ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ E dot A ಅಂತ ಬರಿತೀವುದು. ಸೊ ಯು ಕ್ಯಾನ್ ರೈಟ್ EA cos theta. ವಾಟ್ ಇಸ್ ದಿಸ್ ಥೀಟಾ ವ್ಯಾಲ್ಯೂ ಹಿಯರ್? ಥೀಟಾ ಅನ್ನೋದೇನಪ್ಪ ಇಲ್ಲಿ ಅಂತಂದಾಗ, ಇಟ್ ಈಸ್ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅಂಡ್ ಏರಿಯಾ ವೆಕ್ಟಾರ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಸೊ ಕೇಸಸ್ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಇಲ್ಲಿ ವೆನ್ ಥೀಟಾ ಇಸ್ ಈಕ್ವಲ್ ಟು 0, ಥೀಟಾ ಈಕ್ವಲ್ ಟು 0 ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ಪ್ಲೇನ್ ಆಫ್ ದ ಕಾಯಿಲ್ ಇಲ್ಲ ಪ್ಲೇನ್ ಅನ್ನೋದು ನಿಮಗೆ, ಸರ್ಫೇಸ್ ಅನ್ನೋದು ನಿಮಗೆ ಪ್ಯಾರಲಲ್ ಆಗಿರಬೇಕು. ಸರ್ಫೇಸ್ ಅನ್ನೋದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಇರಬೇಕು ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಅವಾಗ ನಿಮಗೆ ಎಷ್ಟು ಫ್ಲಕ್ಸ್ ಅನ್ನೋದು ಏನಾಗುತ್ತೆ ನೋಡಿ. ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು E into A. ಇಟ್ ಈಸ್ ಬಿಕಮ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದೀವಿ. ಇಟ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್. ಗೊತ್ತಾಗ್ತಾ ಇದೆ ಅಲ್ವಾ? ಸಿಮಿಲರ್ಲಿ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು
when theta is equals to 90 degree. What is the meaning of that? Illi plane is parallel. Plane is parallel to field. Plane is parallel to field ಅಂತ ತಗೊಳ್ತೀವಿ. when theta 0 ಆಗಿರುತ್ತೋ ಅವಾಗ ನಿಮಗೆ ಫ್ಲಕ್ಸ್ ಅನ್ನೋದೇನಾಗಿರುತ್ತೆ ನೋಡಿ ಇಲ್ಲಿ EA cos 90 which is equal to 0 ಅಂತ ಹೇಳ್ತೀವಿ. ಫ್ಲಕ್ಸ್ becomes equal to 0. ಅರ್ಥ ಆಯ್ತಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಲ್ಲಿ. ಸೊ ಥೀಟಾ ಈಕ್ವಲ್ ಟು 0, ಥೀಟಾ ಈಕ್ವಲ್ ಟು 90 ಅನ್ನೋದು ನಾವು ಹುಷಾರಾಗೆ ನೋಡಬೇಕು. ಸೊ ವಾಟ್ ಈಸ್ ದ SI ಯೂನಿಟ್ ಹಿಯರ್? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನೋಡಿ ಇಲ್ಲಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂತ ಹೇಳ್ಬೋದು. ದಟ್ ಈಸ್ ದ ಫ್ಲಕ್ಸ್. ದಟ್ ಈಸ್ ಅಬೌಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್. ನಾವು ಲೆಟ್ ಅಸ್ ಸಿ ದ ಕ್ವಶನ್. ಒಂದು ಕ್ವಶನ್ ನಾವು ನೋಡೋಣ ಏನು ಹೇಳ್ತಾರೆ ನೋಡಿ ಇಲ್ಲಿ. ಇಲ್ಲಿ ಒನ್ ಮೋರ್ ಪಾಯಿಂಟ್ ವಿ ಹ್ಯಾವ್ ಟು ಥಿಂಕ್. ಫಾರ್ ಎ ಕಂಡಕ್ಟರ್ ಯಾವುದಾದ್ರೂ ಒಂದು ನಾವು ಕಂಡಕ್ಟಿಂಗ್ ಸ್ಪಿಯರ್ ಇಲ್ಲ ಕಂಡಕ್ಟಿಂಗ್ ಸರ್ಫೇಸ್ ನಾವು ತಗೊಂಡಿದ್ದಾಗ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಯಾವತ್ತೇ ಆಗಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಹೇಳ್ತಾರೆ. ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸೊ ಅಕಾರ್ಡಿಂಗ್ ಟು ದಟ್ you can answer that. ನೋಡಿ ಇಲ್ಲಿ a metallic sphere is placed in a uniform electric field. The lines of force follow the path shown in the figure as. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಲೈನ್ 1 ಅಬ್ಸರ್ವ್ ಮಾಡಿ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಏನಾಗ್ತಾ ಇದೆ ನಿಮ್ಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ ಲೈನ್ ಅನ್ನೋದು ನಿಮಗೆ ಪರ್ಪೆಂಡಿಕ್ಯುಲರ್ ಹೀಗಿರಬೇಕು, ಆದರೆ ನಿಮಗೆ ಲೈನ್ ಅನ್ನೋದು ಹೀಗೆ ಬರ್ತಾ ಇದೆ. ಸೊ ಇದು ಈಸ್ ನಾಟ್ ದ ಕರೆಕ್ಟ್ ಲೈನ್ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ ಇಲ್ಲಿ ಏನಾಗ್ತದೆ ನೋಡಿ ಇಲ್ಲಿ ಬೆಂಡ್ ಆಗಿ ಹೋಗ್ತಾ ಇದೆ. ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಈಸ್ ಆಲ್ಸೋ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇದ್ರೆ ಫೀಲ್ಡ್ ಲೈನ್ ಹೀಗೆ ಬರಬೇಕು, ಆದರೆ ನಿಮಗೆ ಡೈರೆಕ್ಷನ್ ಅಬ್ಸರ್ವ್ ಮಾಡಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಫೀಲ್ಡ್ ಲೈನ್ಸ್ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗೇ ಬರ್ತಾ ಇದೆ. ಸೊ 4 ಈಸ್ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ must be perpendicular to the surface of a ಕಂಡಕ್ಟರ್ ನಾವು ಕನ್ಸಿಡರ್ ಮಾಡಿದ್ದಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಪರ್ಪೆಂಡಿಕ್ಯುಲರ್ ಇರಬೇಕು ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಕ್ವಶನ್. ಇಲ್ಲಿ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 centimeter from the center of a dielectric sphere. ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಡೈಎಲೆಕ್ಟ್ರಿಕ್ ಸ್ಪಿಯರ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತ ಹೇಳ್ತಾರೆ. ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಗೊತ್ತಾಯ್ತಲ್ವಾ? ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಫಾರ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಏನಾಗಿರುತ್ತೆ ಅಂದ್ರೆ K/Q/R² ಅಂತ ಬರಿತೀವಿ. ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗಿರುತ್ತೆ ನಿಮಗೆ ಅಂತಂದ್ರೆ K/Q ಡಿಸ್ಟೆನ್ಸ್ /R³ ಅಂತ ಹೇಳ್ತಾರೆ. ವೇರ್ R is ರೇಡಿಯಸ್ ಆಫ್ ದ ಸ್ಪಿಯರ್. R ಅನ್ನೋದೇನಪ್ಪ ಇಲ್ಲಿ ನಿಮ್ಗೆ ಅಂತಂದ್ರೆ ಇಟ್ ಈಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಇಲ್ಲಿ ಸ್ಮಾಲ್ r ಅನ್ನೋದೇನಪ್ಪ ಇಲ್ಲಿ ನಿಮ್ಗೆ ಅಂತಂದ್ರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಸೆಂಟರ್. ಓಕೆ, ಸೊ ಇದನ್ನ ಬೇಸ್ ಮಾಡ್ಕೊಂಡು ಇದನ್ನ ಆನ್ಸರ್ ಮಾಡಬಹುದು. ನೋಡಿ ಇಲ್ಲಿ ರೇಡಿಯಸ್ ನಿಮಗೆ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 20 ಸೆಂಟಿಮೀಟರ್ ಡಿಸ್ಟೆನ್ಸ್ ಹತ್ರ ಈ ಸ್ಪಿಯರ್ ಇಂದ ಎಷ್ಟು ಫೀಲ್ಡ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಪಾಯಿಂಟ್ ಯು ಹ್ಯಾವ್ ಟು ಥಿಂಕ್? ಅಬ್ಸರ್ವ್ ಮಾಡಿ ಇಲ್ಲಿ. ವಾಟ್ ಈಸ್ ದ ಫಸ್ಟ್ ಒನ್? KS1 ನೋಡ್ತಾ ಇದೀವಿ ಇಲ್ಲಿ. KS1. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಈಸ್ ಈಕ್ವಲ್ಸ್ ಟು 100 ವೋಲ್ಟ್ ಪರ್ ಮೀಟರ್ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಅಸ್ ಇಟ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ ನೋಡಿ ಇಲ್ಲಿ K/Q/R² ಅಂತ ಬರುತ್ತೆ. therefore we can say that ಇವೆರಡನ್ನು ಮಾತ್ರ ಕನ್ಸಿಡರ್ ಮಾಡೋಣ. K/Q ಅನ್ನೋದು ನಿಮಗೆ 100 into smaller square ಅಂತ ಬರುತ್ತೆ. 100 into what is smaller in the first case here? First case 20 centimeter ಅಂತ ಹೇಳಿದ್ದಾರೆ. It is 20 into 10 to the power of -2 whole square. ಹಾಗೆ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ಸಿಂಪ್ಲಿಫೈ ಮಾಡೋಣ. ನೋಡಿ ಇಲ್ಲಿ 400 into 10 to the power of -4. It becomes equals to
4 ಅಂತ ಬರುತ್ತೆ. ಇದು ರೈಟ್ ಆರ್ ನಾಟ್? ನಾವು ಕೇಸ್ 2 ನೋಡಿ ಇಲ್ಲಿ, ಕೇಸ್ 2 ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್? ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಈಸ್ 3 ಸೆಂಟಿಮೀಟರ್. therefore ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಬಿಕಮ್ಸ್ ಈಕ್ವಲ್ ಟು KQ into small r divided by capital R Q. What is the K into Q value here? K into Q value ಎಷ್ಟು ಬಂದಿದ್ದು ನಮ್ಗೆ ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಪ್ಲೀಸ್ ಚೆಕ್ ಇಟ್ ಏನು ಬರುತ್ತೆ ನೋಡಿ ಇಲ್ಲಿ ಒಂದ್ಸರಿ ನೀಟಾಗೆ. 4 into what is smaller value here? 3 into 10 to the power of -2 divided by capital R. What is the capital R? Radius. Radius is 10 centimeter ಅಂತ ಮೆನ್ಷನ್ ಮಾಡಿದ್ದಾರೆ. So 10 into 10 power -2 whole cube. Is it right? So if you simplify this value, you will get 120 volt per meter ಅಂತ ಹೇಳ್ತಾರೆ. ಸೊ ಬೇಗ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಆನ್ಸರ್ ಸಿಗುತ್ತೆ ನೋಡಿ. 10 power -1 ಅಲ್ವಾ ಇಲ್ಲಿ ಬರೋದು ನಿಮಗೆ. 10 into 10 power -2 ಅಂದರೆ 10 power -1 ಹೋಲ್ ಪವರ್ 3 ಅಂದರೆ -3. -3 ಮೇಲೆ ಹೋಗಿದ್ದಾಗ +3 ಆಗುತ್ತೆ. +3 -2 ಅಂದರೆ +1 ಆಗುತ್ತೆ. 4 into 3 12, 12 into 10 120 ವೋಲ್ಟ್ ಪರ್ ಮೀಟರ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ ಫಾಲೋ ಮಾಡ್ತಾ ಇದ್ದಾರಲ್ವಾ? ಸೊ ಈ ಪಾಯಿಂಟ್ ನೀವು ನೋಟ್ ಮಾಡಬೇಕು, ಪ್ರಾಕ್ಟೀಸ್ ಸಹ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ನೋಡಿ ಇಲ್ಲಿ, ಎ ಚಾರ್ಜ್ Q is placed at the center of the line join the two equal charges Q. The system of 3 charges will be in equilibrium if small q is equal to ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ there are 2 charges, capital Q and capital Q. ಇವೆರಡರ ಮಧ್ಯದಲ್ಲಿ ನಿಮಗೆ ಡಿಸ್ಟೆನ್ಸ್ ಅನ್ನೋದು r ಅಂತ ಅಸ್ಯೂಮ್ ಮಾಡಿಕೊಳ್ಳೋಣ. ಅಷ್ಟೇ ಅಲ್ಲ, ಇಲ್ಲಿ ಸೆಂಟರ್ ಹತ್ರ ನಿಮಗೆ ಸ್ಮಾಲ್ q ಚಾರ್ಜ್ ಪ್ಲೇಸ್ ಮಾಡಿದ್ದಾಗ ಇಲ್ಲಿ ನಿಮಗೆ ಸೆಂಟರ್ ಅಲ್ವಾ ಹೇಳ್ತಾ ಇರೋದಲ್ಲಿ. ಸೆಂಟರ್ ಅಂದ್ರೆ ಇಲ್ಲಿಂದ ಇಲ್ಲಿ r/2 ಆಗಿರುತ್ತೆ, ಇಲ್ಲಿಂದ ಇಲ್ಲಿ r/2 ಆಗಿರುತ್ತೆ. ನೋಡಿ, ಹೋಲ್ ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಂ ರೇ ಅವ್ರು ಏನ್ ಹೇಳ್ತಾರೆ ನಿಮಗೆ, ದ ಸಿಸ್ಟಮ್ ಆಫ್ 3 ಚಾರ್ಜಸ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ, ನಾಟ್ ಸಿಂಗಲ್ ಚಾರ್ಜ್ ಅಲ್ಲ ಹೇಳ್ತಾ ಇರೋದವರು. ಎಲ್ಲಾ ಚಾರ್ಜಸ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಚಾರ್ಜಸ್ ಈಕ್ವಿಲಿಬ್ರಿಯಂ ಇದೆ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ದ ಫೋರ್ಸ್ ಆನ್ ಈಚ್ ಅಂಡ್ ಎವ್ರಿ ಚಾರ್ಜ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಹಾಗಾಗಿ ನಿಮಗೆ ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಬಿ ಮಸ್ಟ್ ಬಿ ಈಕ್ವಲ್ ಟು ಝೀರೋ ಫಾರ್ ಈಕ್ವಿಲಿಬ್ರಿಯಂ. ಅರ್ಥ ಇದಲ್ವಾ? ಯಾವ್ದಾದ್ರು ತಗೋಬಹುದು ನೀವು. ಓಕೆ, ಲೆಟ್ ಅಸ್ ಸೇ ಡಿಫರೆಂಟ್ ಅಂದ್ರೆ ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ತಗೊಂಡಿದ್ದಾಗ ಏನಾಗುತ್ತೆ, ನೆಟ್ ಫೋರ್ಸ್ ಆನ್ ಬಿ ಝೀರೋ ಇರಬೇಕು, ಇಲ್ಲ ಎ ಶುಡ್ ಆಲ್ಸೋ ಬಿ ಈಕ್ವಲ್ ಟು ಝೀರೋ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ನೆಟ್ ಫೋರ್ಸ್ ಆನ್ ಬಿ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಫೋರ್ಸ್ ಡ್ಯೂ ಟು ವಾಟ್ ಈಸ್ ದಿಸ್ ಕ್ಯಾಪಿಟಲ್ ಎ ಅಂಡ್ ಇನ್ನೊಂದು ಏನಾಗಿರ್ಬೇಕು ನಿಮ್ಗೆ ಇಲ್ಲಿ, ಫೋರ್ಸ್ ಡ್ಯೂ ಟು ದ ಸಿ ಚಾರ್ಜ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಸೊ ಸಿಂಪ್ಲಿಫೈ ಮಾಡಿ ಏನ್ ಬರುತ್ತೆ ನೋಡಿ ಇಲ್ಲಿ. So 1/4πε0 into q square by r square plus 1/4πε0 into q into small q divided by r/2 whole square must be equal to 0. Okay na? Therefore ಈ r/2 whole square 2 ಮೇಲೆ ಹೋದ್ರೆ 2 square ಅಲ್ಲ 4 ಆಗುತ್ತೆ ನಿಮಗೆ. Therefore we can write ನೋಡಿ ಇಲ್ಲಿ 1/4πε0 ಇಂಟು ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ನಾವು ಆಚೆ ತಗೊಂಡಿದ್ದಾಗ ಏನ್ ಬರುತ್ತೆ ನೋಡಿ ಇಲ್ಲಿ. ಓಕೆ, ಕ್ಯೂ ಸ್ಕ್ವೇರ್ ಆಚೆ ತೆಗಿಯೋಕ್ಕಾಗಲ್ಲ, ಕ್ಯೂ ಮಾತ್ರ ಆಚೆ ತೆಗೆದಿದ್ದಾಗ ಏನಾಗತ್ತೆ ಇಲ್ಲಿ, ಯು ಕೆನಾಟ್ ಟೇಕ್ ಕ್ಯೂ ಸ್ಕ್ವೇರ್ ಔಟ್ಸೈಡ್. ಸೊ ಇಫ್ ಐ ಟೇಕ್ ಓನ್ಲಿ ಕ್ಯೂ ದೆನ್ ಐ ಕ್ಯಾನ್ ರೈಟ್ ಕ್ಯೂ ಪ್ಲಸ್ ಕ್ಯೂ ಬೈ 4 ಅಂತ ಬರುತ್ತೆ. ಇಟ್ ಈಸ್ ಈಕ್ವಲ್ ಟು 0. ಕರೆಕ್ಟಾ? ನಿಮ್ಗೆ ಇಲ್ಲೇನು ಬರ್ತದೆ ನೋಡಿ ಇಲ್ಲಿ, ಸಾರಿ ಇಲ್ಲಿ ಕ್ಯೂ ಬೈ 4 ಅಲ್ಲ ನಿಮ್ಗೆ ಬರೋದು, ಇಟ್ ಶುಡ್ ಬಿ 4q must become equal to 0. ನೋಡಿ, ಹೋಲ್ ಟರ್ಮ್ 0 ಕಲ್ಸಿದ್ರೆ ಆಗಡೆ 0 ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ 4 small q is equals to minus q, small q is equals to minus q by 4 ಅಂತ ಹೇಳ್ತಾರೆ. So the charge small q which is placed at the center must become equal to minus q by 4. So what is the option we can go with here? ಆಪ್ಷನ್ ಬಿ. ಗೊತ್ತಾಗಿದೆಲ್ಲ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ
ದ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ, ಎ ಚಾರ್ಜ್ಡ್ ವಾಟರ್ ಡ್ರಾಪ್ ಆಫ್ ರೇಡಿಯೈ 0.1 ಮೈಕ್ರೋಮೀಟರ್ ಅಂತ ಹೇಳ್ತಾ ಇದ್ದಾರೆ. 0.1 ಮೈಕ್ರೋಮೀಟರ್ ಅಂತಂದ್ರೆ 0.1 into 10 power minus 6 meter, which is nothing but 10 to the power of minus 7 meter ಅಂತ ಹೇಳ್ತಾರೆ. Is under equilibrium in some electric field. Equilibrium in some electric field. Let us say that electric field ಹೀಗೆ ಅಪ್ಲೈ ಮಾಡಿದೀವಿ ಅಂತ ಇಮ್ಯಾಜಿನ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಅಪ್ಲೈಡ್ ಲೈಕ್ ದಿಸ್. ಇಲ್ಲಿ ನಿಮಗೆ ಏನಂತ ಹೇಳ್ಬೋದು, ನಾವಿಲ್ಲಿ ಒಂದು ವಾಟರ್ ಡ್ರಾಪ್ ಅನ್ನೋದು ಪ್ಲೇಸ್ ಈಕ್ವಿಲಿಬ್ರಿಯಮ್ ಇದೆ ಅಂತ ಹೇಳಿದೆ. ಈಕ್ವಿಲಿಬ್ರಿಯಮ್ ಇಲ್ಲಿ ಯಾವಾಗಿರುತ್ತೆ ನಿಮಗೆ ಅಂತಂದಿದ್ದಾಗ, ಸಿ ಹಿಯರ್ ದ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ must balance the weight of the drop. Okay, therefore for equilibrium ಏನ್ ಹೇಳ್ಬೋದು ನಾವಿಲ್ಲಿ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ must be equals to weight of the drop. ಹಾಗಿದ್ದಾಗ what is the intensity of the electric field? Electric field E becomes equals to mg divided by q. Do you know what is the mass of this drop? ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ಏನು ಬರೀಬೋದು ನಾವಿಲ್ಲಿ, ವಾಲ್ಯೂಮ್ 4/3 pi r cube into density into g divided by q ಅಂತ ಹೇಳ್ಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 4/3 into 3.14 into ಸ್ಮಾಲರ್ ಕ್ಯೂಬ್ ಅಂತ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ, 10⁻⁻7 ಹೋಲ್ ಕ್ಯೂಬ್ ಅಂತಂದಾಗ 10 to the power of -21 ಅಂತ ಬರುತ್ತಾ, ಇಂಟು ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ವಾಟರ್, ಇಟ್ ಈಸ್ 1000 10⁻3 ಇಂಟು ಜಿ ಅಂದರೆ 10 ಡಿವೈಡ್ ಬೈ ವಾಟ್ ಇಸ್ ದ ಕ್ಯೂ ವ್ಯಾಲ್ಯೂ ಎಷ್ಟಪ್ಪ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, ದೇ ಹ್ಯಾವ್ ಗಿವೆನ್ ದ ಚಾರ್ಜ್ ಈಕ್ವಲೆಂಟ್ ಟು ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಚಾರ್ಜ್ ಅಂದ್ರೆ ಎಷ್ಟು ನಮ್ಗೆ ಇಲ್ಲಿ, 1.6 ಇಂಟು 10 to the power of -19. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕು. 3 ನಮ್ಗೆ ಕ್ಯಾನ್ಸಲ್ ಆದರೆ ಅಪ್ರಾಕ್ಸಿಮೇಟ್ ಆಗಿ ನಮಗೆ 4 ಇಲ್ಲಿ ನಿಮಗೆ 0.4 ಟೈಮ್ಸ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 25. ನೋಡಿ ಇಲ್ಲಿ 1/4 ಅಂತಂದರೆ ನೀವು ಇಲ್ಲಿ 25 ಸಮಥಿಂಗ್ ನಿಮಗೆ ಬರಬೇಕು. ಸೊ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ. 1.6 ಅಲ್ವಾ ಇಲ್ಲಿ ನಿಮಗೆ, ಇಲ್ಲಿ 3.14 ಇದೆ. 3.14 ಇದೆ. ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ಲಿ 1 ಇರಲ್ಲ, 1ಗಿಂತ ಅಂದರೆ 0. ಸಮಥಿಂಗ್ ಇರುತ್ತೆ ನಮಗೆ. ಸೊ ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 262 ನ್ಯೂಟನ್ ಪರ್ ಕೂಲಮ್. ದಟ್ ಈಸ್ ಆಪ್ಷನ್ ಸಿ. ಸಿಂಪ್ಲಿಫೈ ಮಾಡಿ ನೋಡಿ, ಚೆಕ್ ಮಾಡಿ ನಿಮಗೆ ಬರುತ್ತೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು? ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದಾಗ ಯು ಕ್ಯಾನ್ ಸೇ ಇಟ್ ಇಸ್ ಎ ಸಿಸ್ಟಮ್ ಅಂತ ಹೇಳ್ಬೋದು. ದ ಸಿಸ್ಟಮ್ ಆಫ್ ಟು ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್. Two equal and opposite charges separated by a finite distance ಅಂತ ಹೇಳ್ತಾರೆ. finite distance, that is called, what is that, electric dipole. ಅಂದ್ರೆ ನೋಡಿ ಇಲ್ಲಿ -q and +q separated by a finite distance. ಆ finite distance ನ 2a ಅಂತ ಇಂಡಿಕೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ನಾವು ಓದಬೇಕಾದ್ರೆ ದ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಆಲ್ವೇಸ್ ಮೆಜರ್ಡ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಹಾಗಾಗಿ ನಿಮಗೆ 2a ತಗೊಂಡಿದ್ದಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್ ಟು ಬಿ ನೋಟೆಡ್. ಅಂಡ್ ವಾಟ್ ಈಸ್ ದ ಡೈಪೋಲ್ ಮೊಮೆಂಟ್? ಇಲ್ಲಿ ಡೈಪೋಲ್ ಮೊಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರುತ್ತೆ. ಇಲ್ಲ ಅಂತಂದಾಗ ಪ್ರಾಬ್ಲಮ್ ಆಗುತ್ತೆ. So dipole moment denoted by P is always equals to magnitude of charge and the length of the dipole. Illa distance between the two charges anta heltivi. And later we have to understand what is the SI unit. SI unit ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ, ಕೂಲಮ್ ಮೀಟರ್ ಅಂತ ಬರುತ್ತೆ. ಕೂಲಮ್ ಮೀಟರ್ ಇಸ್ a SI unit of dipole moment. And one more thing ಏನಪ್ಪ ಅಂತಂದಾಗ, ಇಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತದೆ.
ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಆ್ಯಂಡ್ ಡೈಪೋಲ್ ಮೊಮೆಂಟ್ ಈಸ್ ಎ ವೆಕ್ಟಾರ್, ಇಟ್ ಈಸ್ ಎ ವೆಕ್ಟಾರ್. ಈ ಸ್ಮಾಲ್ ಥಿಂಗ್ಸ್ನ ನಾವು ಮಿಸ್ ಮಾಡ್ಕೋಬಾರ್ದು, ಇಟ್ ಇಸ್ ಎ ವೆಕ್ಟಾರ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಕೆಲವು ಪಾಯಿಂಟ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. -q ಮತ್ತು +q ತಗೊಂಡಿದ್ದಾಗ ದ ಲೈನ್ which is passing the two charges is called as axial line ಅಂತ ಹೇಳ್ತಾರೆ. axial line. And the line which passes perpendicular to the axial line is called as equatorial line ಅಂತ ಹೇಳ್ತೀವಿ. equatorial line. ಗೊತ್ತಾಯ್ತಲ್ವಾ? Here we have to understand about the two important relations. ಏನಪ್ಪಾ ಅಂತಂದಾಗ electric field along the axial line is always equals to 1/4πε0 into 2pr divided by r square plus ನೋಡಿ ಇಲ್ಲಿ r square plus a square ಅಂತ ಬರುತ್ತಾ. ಸೊ ಒಂದು ನಿಮಿಷ, r square minus a square whole square ಅಂತ ಬರುತ್ತೆ. This is the general formula for electric field along the axial line. But remember, for a short dipole, what do you mean short dipole here? Short dipole ಅಂತಂದ್ರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಅನ್ನೋದು ಲೆಂತ್ ಆಫ್ ದ ಡೈಪೋಲ್ ಗಿಂತ ಜಾಸ್ತಿ ಇದೆ ಅಂತಂದಾಗ then we can write E axial becomes equals to 1/4πε0 into 2p divided by r cube. Similarly, what is the electric field along the equatorial line antandre? It is 1/4πε0 into p divided by r square plus a square whole to the power of 3/2. This is the general formula. But for short dipole antanda ಏನು meaning? If r is very large compared to a, then we can write E equatorial becomes equals to 1/4πε0 into p divided by r cube ಅಂತ ಬರುತ್ತೆ. Therefore, see here, electric field intensity due to electric dipole ಏನಾಗಿರುತ್ತೆ ನೋಡಿ ಇಲ್ಲಿ is inversely proportional to r cube ಅಂತ ಹೇಳ್ತಾರೆ. ಆಕ್ಸಿಯಲ್ ಲೈನ್ ಆಗಿರ್ಬೋದು ಇಲ್ಲ ಇಕ್ವಟೋರಿಯಲ್ ಲೈನ್ ಆಗಿರ್ಬೋದು, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಕ್ಯೂಬ್ ಆಗಿರುತ್ತೆ. ಅದೇ ಪಾಯಿಂಟ್ ಚಾರ್ಜ್ಗೆ ಪ್ರಪೋರ್ಷನಲ್ ಟು r ಸ್ಕ್ವೇರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಸ್ಕ್ವೇರ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ್ಯಂಡ್ ಇನ್ ದ ಸೇಮ್ ಮ್ಯಾನರ್ ಫಾರ್ ಎನಿ ಆರ್ಬಿಟ್ರರಿ ಪಾಯಿಂಟ್, ಆಕ್ಸಿಯಲ್ ಲೈನ್ ಅಲ್ಲ, ಈಕ್ವಟೋರಿಯಲ್ ಲೈನ್ ಅಲ್ಲ, ಯಾವುದಾದ್ರೂ ಒಂದು ಪಾಯಿಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ ಫಾರ್ ಎನಿ ಆರ್ಬಿಟ್ರರಿ ಪಾಯಿಂಟ್ electric field becomes equals to p divided by 4πε0 into root of 3 cos square theta plus 1 divided by r square ಅಂತ ಬರುತ್ತೆ. This is the formula to calculate the electric field due to dipole at any arbitrary point. Later we have to understand that, see here, electric field along the axial line and the dipole moment are always in same direction ಅಂತ ಹೇಳ್ತಾರೆ. in the same direction. ಇದು ನಿಮಗೆ ನೀಟಲ್ಲಿ ಕೇಳಿದಾರೆ. ನಿಮಗೆ ನೋಡಿ, angle between the electric field and the dipole moment along the axial point is always equal to 0 ಅಂತ ಹೇಳ್ತಾರೆ. ಅದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿ ಈಕ್ವಟೋರಿಯಲ್ ಪಾಯಿಂಟ್ ಅಂಡ್ ಡೈಪೋಲ್ ಮೊಮೆಂಟ್ ಆಲ್ವೇಸ್ ಆಪೋಸಿಟ್ ಅಂತ ಹೇಳ್ತಾರೆ. ದಟ್ ಈಸ್ ಥೀಟಾ ಇಸ್ ಈಕ್ವಲ್ಸ್ ಟು 180 degrees. But one more thing here, we have to understand that electric field along the axial line is for a short dipole. For a short dipole, electric field along the axial line is equals to ಏನು ಬರುತ್ತೆ ನೋಡಿ ಇಲ್ಲಿ 2 times electric field along equatorial line ಅಂತ ಹೇಳ್ತಾರೆ. for a given distance ನೋಡಿ, electric field along the axial line is always equal to 2 times electric field along the equatorial line ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? and later we have to understand, ನೋಡಿ ಇಲ್ಲಿ ಯಾವಾಗಾದರೆ ಈ ಎಲೆಕ್ಟ್ರಿಕ್ ಡೈಪೋಲ್ನ ನಾವು ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀವೋ, ವೆನೆವರ್ ವಿ ಪ್ಲೇಸ್
a dipole in a uniform electric field na place ಮಾಡಿದಾಗ it experience a force which is equal and opposite ಅಂತ ಹೇಳ್ತಾರೆ, which is equal and opposite. ಓಕೆ, ಹಾಗಿದ್ದಾಗ ನಿಮ್ಗೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. net force on the dipole in uniform electric field becomes equal to 0 and net torque is not equal to 0 ಅಂತ ಹೇಳ್ತಾರೆ. net torque not equal to 0. Therefore, what is the torque? On dipole? Dipole ಮೇಲೆ ಟಾರ್ಕ್ ಏನಪ್ಪ ಇರುತ್ತೆ ನಿಮ್ಗೆ ಅಂತಂದ್ರೆ it is PE sin theta ಅಂತ ಬರಿಬಹುದು. ಅದೇ ವೆಕ್ಟಾರ್ ಫಾರ್ಮಲ್ ನಾವು ಬರಿಬೇಕು ಅಂತಂದಾಗ it is P ವೆಕ್ಟಾರ್ ಕ್ರಾಸ್ E ವೆಕ್ಟಾರ್ ಅಂತ ಬರಿತೀವಿ. ಗೊತ್ತಾಯ್ತಲ್ವಾ? ವೆನ್ ದ ಥೀಟಾ ಈಸ್ ಮ್ಯಾಕ್ಸಿಮಮ್ ಹಿಯರ್, ನೋಡಿ ಇಲ್ಲಿ ಥೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿದ್ದಾಗ ಟಾರ್ಕ್ ಅನ್ನೋದು ನಿಮಗೆ P ಇಂಟು E ಅಂತ ಬರುತ್ತೆ, ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಅಂತ ಕರಿಬಹುದು. ಅದೇ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇದ್ದಾಗ ಟಾರ್ಕ್ ಬಿಕಮ್ಸ್ ಈಕ್ವಲ್ ಟು 0 ವಿಚ್ ಈಸ್ ಮಿನಿಮಮ್. ಓಕೆನಾ? ನಾವು ಇಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಏನಪ್ಪ ಅಂತಂದಾಗ what is the work done to rotate the dipole okay in electric field, in uniform electric field ಅಲ್ಲಿ ಡೈಪೋಲ್ ನ θ1 ಪೊಸಿಷನ್ ಇಂದ θ2 ಪೊಸಿಷನ್ ಗೆ ರೊಟೇಟ್ ಮಾಡಬೇಕು ಅಂತಂದ್ರೆ ನಾವೆಷ್ಟು ವರ್ಕ್ ಮಾಡಬೇಕು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ PE ಇಂಟು ಕಾಸ್ θ1 ಮೈನಸ್ ಕಾಸ್ θ2 ಅಂತ ಬರುತ್ತೆ. This is the point to be noted. These are the things which you have to recap under the concept of electric dipole ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತಲ್ವಾ ಏನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. Now let us think about a few numerical questions. ನೋಡಿ ಇಲ್ಲಿ, if the magnitude of intensity of electric field at a distance x on axial line, at a distance y on equatorial line on a given dipole are equal ಅಂತ ಹೇಳ್ತಾ ಇದ್ದಾರೆ. Therefore E along the axial line is equals to E along the equatorial line ಅಂತ ಕೊಡುತ್ತೆ. Then what is the ratio of these distances x by y ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. So how can you simplify this? We know that 1 by 4 pi epsilon naught into 2p divided by x cube must become equals to 1 by 4 pi epsilon naught into p divided by y cube ಆಗುತ್ತೆ. ನೋಡಿ ಇಲ್ಲಿ p ಕ್ಯಾನ್ಸಲ್ ಆಗುತ್ತೆ, 1 by 4 pi epsilon naught ಕ್ಯಾನ್ಸಲ್ ಆಗುತ್ತೆ. ಅವ್ರು ಕೇಳ್ತಾರೆ x by y ಅಲ್ವಾ, ಇಲ್ಲಿ x by y. Therefore we can write, ನೋಡಿ ಇಲ್ಲಿ x by y whole cube is equals to 2 ಅಂತ ಬರುತ್ತೆ. Therefore we can write x by y is equals to 2 to the power of 1 by 3 whole divided by 1. So what is the option we can go with? It is nothing but cube root of 2 divided by 1. That is option D. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಏನಪ್ಪ ಇಲ್ಲಿ, ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಎಕ್ಸ್ಪೀರಿಯನ್ಸಸ್ ಹಿಯರ್? net force becomes equal to 0 but net torque not equal to 0. So what is the option we can go with? The force and torque both ಎರಡು ಇರಲ್ಲ ನಿಮಗೆ. force but not torque, this is wrong. torque but no force, it is correct ಅಂತ ಹೇಳ್ತಾ ಇದೀವಿ. So we can go with no force no torque ಅಂತಂದ್ರೆ it is wrong. So option C is the correct thing ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ ಏನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. So let us see the next one, that is two opposite and equal charges 4 into 10 power minus 8 coulomb when placed 2 into 10 to the power of minus 2 centimeter away from a dipole, away from a dipole ಅಂತ ಹೇಳ್ತಾರೆ. If this dipole is placed in external electric field, that is 4 into 10 power 8 Newton per coulomb, the value of maximum torque and the work in maximum torque and maximum work in rotating it through 180 degree ಅಂತ ಹೇಳ್ತಾ ಇದ್ದಾರೆ. Okay, let us see here. What is the charge? Magnitude of charge is given 4 into 10 to the power of minus 8 coulomb ಅಂತ ಕೊಟ್ಟಿದ್ದಾರೆ.
what is the distance here? Length of the dipole is given as 2 into 10 to the power of minus 2 centimeter ಅಂತಂದ್ರೆ 2 into 10 to the power of minus 4 meter ಅಂತ ಬರಿಬಹುದು. ಓಕೆನಾ? ನೋಡಿ ಇಲ್ಲಿ if this dipole is placed in external field ಎಷ್ಟಪ್ಪ 4 into 10 to the power of 8 Newton per coulomb ಅಂತ ಹೇಳಿದ್ವಿ. So what is the maximum torque here? Maximum torque value ಎಷ್ಟಪ್ಪ ಇಲ್ಲಿ P into E ತಾನೆ. P is the maximum torque. ನಾನು ತೋರಿಸಿದ್ದೀನಿ ಸಹ ನಿಮಗೆ. ಥೀಟಾ ಅನ್ನೋದು 90 ಡಿಗ್ರಿ ಇದ್ದಾಗ ಟಾರ್ಕ್ ಅನ್ನೋದು ಮ್ಯಾಕ್ಸಿಮಮ್ ಆಗಿರುತ್ತೆ P into E ಅಂತಂದ್ಬಿಟ್ಟು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತಂದ್ಬಿಟ್ಟು ನಿಮ್ಗೆ ಇಲ್ಲಿ Q into 2A into what is the value of this E. So Q is given as 4 into 10 to the power of minus 8. ಇಲ್ಲಿ 2 into 10 to the power of minus 4. ಇಲ್ಲಿ 4 into 10 to the power of 8 ಅಂತ ಬರುತ್ತೆ. So 10 power 8, 10 power minus 8 will get cancelled here. So ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ 4 to the 8, 8 4 the 32 ಅಂತ ಬರುತ್ತೆ. Is it right? 32 into 10 to the power of minus 4 Newton meter ಅಂತ ಬರುತ್ತೆ. 10 to the power of minus 4 Newton meter ಅಂತ ಹೇಳ್ಬೋದು. Is it right? Now let us see what is the maximum work done. See here, theta 1 initially 0 degree ಅಂತ ತಗೋಣ. theta 2 ಅನ್ನೋದು ನಿಮಗೆ 180 degree ಅಂತ ಕೊಟ್ಟಿದ್ದಾರೆ. So what is the work done formula here ಅಂತಂದ್ರೆ P into E into cos theta 1 minus cos theta 2. Is it right? So PE is equals to cos 0 minus cos 180 degrees. So simplify ಮಾಡಿದ್ದಾಗ ಇಲ್ಲಿಗೆ 2 times PE ಅಂತ ಬರುತ್ತೆ. So therefore 2 into what is the PE value here? 32 into 10 to the power of minus 4, which is nothing but ನಿಮಗೆ 64 into 10 to the power of minus 4 joules ಅಂತ ಬರುತ್ತೆ. Is it right? So what is the option which suits our answer? ನೋಡಿ ಇಲ್ಲಿ 32 into 10 to the power of minus 4 into 64 into 10 to the power of minus 4. That is option D. Option D. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. Now let us see the next concept, that is Gauss law. And its applications ಬಗ್ಗೆ ನಾವು ಒಂದ್ಸರಿ ಬ್ರೀಫ್ ಆಗಿ ನೋಡ್ಬಿಡೋಣ. Gauss law and its application. ವಾಟ್ ದ ಗಾಸ್ ಲಾ ಏನು ಹೇಳುತ್ತೆ ನಿಮಗೆ ನೋಡಿ ಇಲ್ಲಿ ಆಲ್ರೆಡಿ ಓದಿರ್ತೀರಾ ಸೆಕೆಂಡ್ PUC ಎಲ್ಲ. ಸೊ ಗಾಸ್ ಲಾ ಏನು ಹೇಳುತ್ತೆ ಅಂತಂದ್ರೆ ಸಿ ಹಿಯರ್, if there is a Gaussian surface which encloses the different charges Q2 minus Q3 minus Q4 plus Q5 ಇದೆ ಅಂತಂದಾಗ ಅದ್ರ ಸುತ್ತ ಒಂದು ಕ್ಲೋಸ್ಡ್ ಸರ್ಫೇಸ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ವಾಟ್ ಈಸ್ ದ ನೆಟ್ ಫ್ಲಕ್ಸ್ through the Gaussian surface or closed surface always equals to 1 by epsilon naught times the net charge anta helta. That means flux is equal to 1 by epsilon naught times nodi illi Q1 plus Q2 minus Q3 plus Q4 minus Q5 anta baribodu. Okay, this is how we can write Gauss law. Gauss law ಹೇಗೆ ಡಿಫೈನ್ ಮಾಡ್ತಾ ಇದೀವಿ? The net flux or the flux through a closed surface always equal to 1 by epsilon naught times the charge enclosed by that surface ಅಂತ ಹೇಳ್ತಾ ಇದ್ದಾರೆ. This is the Gauss law. Any doubt in this? ಅರ್ಥ ಆಯ್ತಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಓಕೆ, ಸೊ ದಟ್ ಈಸ್ ದ Gauss law. ನೋಡಿ ಇಲ್ಲಿ Gauss law ಅಪ್ಲಿಕೇಶನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತಂದಾಗ see here, what is the electric field due to infinite line charge ಏನ್ರಿ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದ್ರೆ it is given by E is equals to lambda divided by 2 pi epsilon naught into R. That means E ಅನ್ನೋದು ನಿಮ್ಗೆ inversely proportional to R due to infinite line of charge. What is lambda here? Lambda ಅಂತಂದ್ರೆ ಟೋಟಲ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಕರಿತೀವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದಾಗ ಓಕೆ, ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಇನ್ಫೈನೈಟ್ ಚಾರ್ಜ್ ಶೀಟ್
ಶೀಟ್ ಆಫ್ ಚಾರ್ಜ್, ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಏನಾಗಿರುತ್ತೆ ಅಂತಂದಾಗ ಇಟ್ ಈಸ್ ಗಿವೆನ್ ಬೈ ಇ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾರೆ, 2 ಎಪ್ಸಿಲಾನ್ ನಾಟ್. ಓಕೆ, ದಟ್ ಮೀನ್ಸ್ ಇಟ್ ಈಸ್ ಇ ಡ್ಯೂ ಟು ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಅನ್ನೋದು ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ, ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು spherical shell, that is charged spherical shell, charged spherical shell, charged spherical shell ನಾವು ಕನ್ಸಿಡರ್ ಮಾಡಿದ್ದಾಗ, ಸೊ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಏನಾಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ 1/4πε0 ಇಂಟು Q/r² ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ತಗೊಂಡಿದ್ದಾಗ 1/4πε0 ಇಂಟು Q ಡಿವೈಡ್ ಬೈ ಕ್ಯಾಪಿಟಲ್ R² ಅಂತ ಹೇಳ್ತೀವಿ. ಇನ್ಸೈಡ್ ಏನ್ರಿ ಆಗಿರುತ್ತೆ ನಮ್ಗೆ ಅಂತಂದಾಗ ಇಟ್ ಈಸ್ ಈಕ್ವಲ್ ಟು 0. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಓಕೆನಾ? ನೌ ಸಿ ಹಿಯರ್ ಸಮ್ ಕೇಸಸ್ ಟು ಫೈಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್. ನೋಡಿ ಇಲ್ಲಿ there is a cone ಇದೆ ಇಲ್ಲಿ ನೋಡಿ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಇಲ್ಲ ಒಳಗಡೆ ಎಲ್ಲಾದ್ರೂ ಆಗಿರ್ಬೋದು, ಚಾರ್ಜ್ ಕ್ಯೂ ಅನ್ನೋದು ಪ್ಲೇಸ್ ಮಾಡಿದೀವಿ. ಅವಾಗ ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್, ಈ ಕೋನ್ ಇಂದ ಫ್ಲಕ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಫ್ಲಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ವಿ ಮಸ್ಟ್ ಹ್ಯಾವ್ ಕ್ಲೋಸ್ಡ್ ಸರ್ಫೇಸ್. ಹಾಗಾಗಿ ನಿಮಗೆ ಈ ಕೋನ್ ನಾವು ಕ್ಲೋಸ್ ಮಾಡ್ತೀವಿ. ಓಕೆನಾ? ದೇರ್ ವಾಟ್ ಇಸ್ ದ ಫ್ಲಕ್ಸ್ ಹಿಯರ್ ಇಸ್ ಈಕ್ವಲ್ಸ್ ಟು Q/ε0. ಬಟ್ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಗಿವೆನ್ ಕೋನ್? ನಮ್ಗೆ ಬೇಕಾದಿತ್ತಾನೆ ನಿಮಗೆ ಗಿವೆನ್ ಕೋನ್ ಇಸ್ ಈಕ್ವಲ್ಸ್ ಟು Q/2ε0 ಅಂತ ಬರ್ತೀವಿ. ದಿಸ್ ಇಸ್ ದ ಟೋಟಲ್ ಫ್ಲಕ್ಸ್. ಓಕೆ, ಇನ್ ದ ಸೇಮ್ ಮ್ಯಾನರ್ ಇವಾಗ ಒಂದು ಕ್ಯೂಬ್ ನಾವು ಕನ್ಸಿಡರ್ ಮಾಡಿದೆ. ಲೆಟ್ ಅಸ್ ಕನ್ಸಿಡರ್ ಎ ಕ್ಯೂಬ್. ವಾಟ್ ಈಸ್ ದ, ನೋಡಿ ಇಲ್ಲಿ, if I place a charge at the center or inside the cube, then what is the flux through the whole cube? It should become equals to Q/ε0 ಅಂತ ಹೇಳ್ತೀವಿ. Flux through whole cube is always equals to Q/ε0. ನೋಡಿ ನೆಕ್ಸ್ಟ್ ಕೇಸ್ ನೋಡೋಣ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. Let us say there is a cube which is placed as shown. ಇಲ್ಲಿ ನಿಮಗೆ ನೋಡಿ ಅಬ್ಸರ್ವ್ ಮಾಡಿ ನೀಟಾಗೆ, ಸೈಡಲ್ಲಿ ಇಕ್ತಾ ಇದೀವಿ ನಾವು. ವೆನೆವರ್ ವಿ ಕನ್ಸಿಡರ್ ಎ ಚಾರ್ಜ್ ಅಟ್ ದ ಸೈಡ್ ಆಫ್ ಎ ಕ್ಯೂಬ್, then what is the flux through the cube given? What is the flux through the cube is equals to Q divided by 2ε0 ಅಂತ ಹೇಳ್ತೀವಿ. Because we have to imagine a closed surface. ಅವಾಗ ನಿಮಗೆ ಫುಲ್ ಟೂ ಕ್ಯೂಬ್ಸ್ ಇಂದನು Q/ε0 ಹೋಗುತ್ತೆ. ಆದ್ರೆ ನಮಗೆ ಬೇಕಾಗಿರತಕ್ಕಂಥ ಕ್ಯೂಬ್ ಅಲ್ಲಿ ಓನ್ಲಿ ಹಾಫ್ ಆಫ್ ದ Q/ε0 ಹೋಗುತ್ತೆ. ಇನ್ ದ ಸೇಮ್ ಮ್ಯಾನರ್ ನೋಡಿ ಇಲ್ಲಿ, if I consider a cube and a charge is placed at the corner, any one of the corner. ಹಾಗಿದ್ದಾಗ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಗಿವೆನ್ ಕ್ಯೂಬ್? ಅವಾಗ ಏನಾಗುತ್ತೆ ನಿಮಗೆ ಅಂತಂದ್ರೆ ಇಟ್ ಈಸ್ ಈಕ್ವಲ್ಸ್ ಟು Q/8ε0 ಅಂತ ಹೇಳ್ತಾರೆ. ನಾವು ಇನ್ ದ ಸೇಮ್ ಮ್ಯಾನರ್ ಸಿ ಹಿಯರ್, ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. there is a cube, ಚಾರ್ಜ್ ಅನ್ನೋದು ನಿಮಗೆ ಕಾರ್ನರ್ ಅಲ್ಲೇ ಪ್ಲೇಸ್ ಮಾಡಿದ್ದಾರೆ. ದೆನ್ ಜಸ್ಟ್ ನೌ ವಿ ಹ್ಯಾವ್ ಸ್ಟಡಿಡ್ ದಟ್ ಫ್ಲಕ್ಸ್ ಥ್ರೂ ದ ಕ್ಯೂಬ್ ಅನ್ನೋದು ನಿಮಗೆ Q/8ε0 ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್? ದೆನ್ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ಈಚ್ ಫೇಸ್? ಒಂದೊಂದು ಫೇಸ್ ಇಂದ ಎಷ್ಟು ಫ್ಲಕ್ಸ್ ಹೋಗುತ್ತೆ ಅಂತಂದ್ರೆ ಇಟ್ ಈಸ್ 1/3 ಟೈಮ್ಸ್ Q/8ε0 ಅಂತ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ Q/24ε0 ಅಂತ ಬರುತ್ತೆ. ಫ್ಲಕ್ಸ್ ಥ್ರೂ ಈಚ್ ಫೇಸ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಓಕೆನಾ? ಇಲ್ಲಿ ನಾವು ಒಂದು ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್
ಏನು ಹೇಳ್ಬೋದು ನಾವಿ ಅಂತಂದಾಗ ಇನ್ವರ್ಡ್ ಫ್ಲಕ್ಸ್ ಫ್ಲಕ್ಸ್ ಅನ್ನೋದು ಸರ್ಫೇಸ್ ಒಳಗಡೆ ಹೋಗ್ತಾ ಇದ್ದರೆ ಇನ್ವರ್ಡ್ ಫ್ಲಕ್ಸ್ ಈಸ್ ಟೇಕನ್ ಆಸ್ ನೆಗೆಟಿವ್ ಅಂತ ಹೇಳ್ತಾರೆ. ಅಂಡ್ ಔಟ್ವರ್ಡ್ ಫ್ಲಕ್ಸ್ ಶುಡ್ ಬಿ ಟೇಕನ್ ಆಸ್ ಪಾಸಿಟಿವ್ ಅಂತ ಹೇಳ್ತೀವಿ. ಔಟ್ವರ್ಡ್ ಫ್ಲಕ್ಸ್ ನ ಪಾಸಿಟಿವ್ ಅಂತ ತಗೋಬೇಕು, ಇನ್ವರ್ಡ್ ಫ್ಲಕ್ಸ್ ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಪಾಯಿಂಟ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಕಾನ್ಸೆಪ್ಟ್ ಆಫ್ ಗಾಸ್ ಲಾ. Now let us see one numerical question based on this. ನೋಡಿ ಇಲ್ಲಿ a square of side 20 centimeter is enclosed by a surface ಅಂತ ಹೇಳ್ತಾ ಇದ್ದಾರೆ of 80 centimeter radius. A square and a sphere have the same center. 4 charges plus 2 microcoulomb, minus 5 microcoulomb, minus 3 microcoulomb, plus 6 microcoulomb are located at the 4 corners of a square. Then outgoing total flux from the spherical surface in Newton meter square per coulomb will be ಅಂತ ಕೇಳ್ತಾ ಇದ್ದಾರೆ. let us see ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗಿ ಯೋಚನೆ ಮಾಡೋಣ. ಒಂದು ಸ್ಕ್ವೇರ್ ಇದೆ ಅಂತ ಹೇಳ್ತಾ ಇದ್ದಾರೆ. let us see the point A, point B, point C and point D. ಇಲ್ಲಿ ನಿಮಗೆ ಎಷ್ಟು ಚಾರ್ಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ +2 into 10 to the power of -6 ಕೂಲಮ್. ಇಲ್ಲಿ ನಿಮಗೆ -5 into 10 to the power of -6 ಕೂಲಮ್. ಸಿ ಹತ್ರ ನಿಮಗೆ -3 into 10 to the power of -6 ಕೂಲಮ್. ಇಲ್ಲಿ ನಿಮಗೆ +6 into 10 to the power of -6 ಕೂಲಮ್. ಇವಾಗ ಇಲ್ಲಿ ನಿಮಗೆ ಇದ್ರ ಸುತ್ತು ಏನಾಗಿರುತ್ತೆ, ಇದು ಸೆಂಟರ್ ಅಲ್ವಾ, ಇದ್ರ ಸುತ್ತು ನಿಮ್ಗೆ ಏನಾಗಿರುತ್ತೆ ನಿಮಗೆ ಅಂತಂದಾಗ ದರ್ ಈಸ್ ಅ ಸ್ಪೆರಿಕಲ್ ಸರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಸೆಂಟರ್ ಆಫ್ ದ ಸ್ಪಿಯರ್, ಸೆಂಟರ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸ್ಪೆರಿಕಲ್ ಸರ್ಫೇಸ್? ನೋಡಿ ಇಲ್ಲಿ ಫ್ಲಕ್ಸ್ ಥ್ರೂ ದ ಸ್ಪೆರಿಕಲ್ ಸರ್ಫೇಸ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಫಾರ್ಮುಲಾ ಪ್ರಕಾರ ನಮಗೆ ಇಟ್ ಈಸ್ 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ನೋಡಿ ಇಲ್ಲಿ 1/ε0 ಇಂಟು ಎಲ್ಲಾದ್ರೂ 10⁻⁻6 ಇದೆಲ್ಲ ಕಾಮನ್ನು. ಸೊ 10⁻⁻6 ಕಾಮನ್ ತೆಗೆದು ಬಿಡ್ತೀನಿ. ಇಲ್ಲಿ ಎಷ್ಟು ಚಾರ್ಜ್ ಇದೆ ನೋಡಿ, ಇಲ್ಲಿ +2 -5 +2 -5 +6 -3 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ 2 + 6 8 -5 -3 -8 ಎರಡು ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್? ಇಟ್ ಬಿಕಮ್ಸ್ ಈಕ್ವಲ್ ಟು 0. ಓಕೆ, therefore we can go with option A. 0 is our answer. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು? ಸೊ ಲೆಟ್ ಇಸ್ ಅ ಥಿಂಗ್. ಈ ರೀತಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಫ್ರಮ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ನೋಡಿ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಮ್ಯಾಕ್ಸಿಮಮ್ ಆಗಿ ಎಂಟ್ರೆನ್ಸ್ ಪಾರ್ಟ್ಗೆ ಫ್ರೀಕ್ವೆಂಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನಾನು ಫಾರ್ಮುಲಾಸ್ನ ಒಂದ್ಸರಿ ಬ್ರೀಫಾಗಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ನೋಡಿ ಇಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟು ನಿಮಗೆ ಪ್ರಾಕ್ಟೀಸ್ ಶೀಟ್ನ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಹಿಂಟ್ಸ್, ಸೊಲ್ಯೂಷನ್ಸು ಇದೆ. ಸೊ ಕೂತ್ಕೊಂಡು ಒಂದ್ಸರಿ ನೀಟಾಗಿ ಪ್ರಿಪೇರ್ ಆಗಿ, ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಅದನ್ನು ಸಾಲ್ವ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.